ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶಜೇ ಬಹುರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಅನಂತ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಪ್ರತಿನಿತ್ಯ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಭಾದ್ರಪದ ಮಾಸದ ಭಾನುವಾರ, ಬಹಳ ವಿಶೇಷವಾಗಿ ತಿರುಮಲ ತಿರುಪತಿ ಶ್ರೀನಿವಾಸರನ್ನು, ಮಹಾವಿಷ್ಣುವನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಒಳಿತಾಗಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಅದರ ಜೊತೆಗೆ ಇನ್ನು ಈಗ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಿತೃಪಕ್ಷ ಪ್ರಾರಂಭ ಆಗೋಗಿದೆ. ಈ ಒಂದು ಪಿತೃಪಕ್ಷ ಏನು ಪ್ರಾರಂಭ ಆಗಿದೆ? ಈಗಾಗಲೇ ಪಿತೃಪಕ್ಷದ 2ನೇ ದಿನ, ನಿನ್ನೆಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಪಿತೃಪಕ್ಷ. ಪಿತೃಪಕ್ಷ ಅಂದರೆ ಸಾಧಾರಣವಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಏನಪ್ಪ ಅಂದರೆ ಪ್ರೇತ ಸಂಸ್ಕಾರ, ಮತ್ತು ನಮ್ಮ ಪಿತೃಗಳಿಗೆಲ್ಲರಿಗೂ ಕೂಡ ಪಿತೃಮಹ, ಪ್ರಪಿತಾಮಹ ಇವರೆಲ್ಲರಿಗೂ ಕೂಡ ಈ ಒಂದು 3 ಜನರೇಷನ್ಗೂ ಕೂಡ ನಾವು ಅಂತ್ಯ ಸಂಸ್ಕಾರವನ್ನು ಮತ್ತು ಒಂದಿಷ್ಟು ಶ್ರಾದ್ದ ಕರ್ಮಗಳನ್ನು ಸಲ್ಲಿಸ್ತಕ್ಕಂಥದ್ದು. ಅಂದರೆ ಈಗ ಸಾಧಾರಣವಾಗಿ ನಾನು ತಿಳಿಸೋದೇನಪ್ಪ ಅಂದರೆ, ಇವತ್ತಿನ ದಿವಸ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದಿಷ್ಟು ಮಾಹಿತಿಗಳಲ್ಲಿ ತಾವೆಲ್ಲರೂ ಕೂಡ ಅರ್ಥಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಸಾಕಷ್ಟು ಇದೆ. ಈಗ ಪಿತೃಪಕ್ಷ ಅಂತ ಏನಕ್ಕಿದೆ, ಮೊದಲನೇದಾಗಿ ಪಿತೃಪಕ್ಷ ಅಂತ ಏನಕ್ಕಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಅದರ ಜೊತೆಗೆ ಈ ಒಂದು ಪಿತೃಗಳಿಗೆ ಸಂಸ್ಕಾರ ಮಾಡಲಿಕ್ಕೆ ಅಂತಲೇ ಒಂದಿಷ್ಟು ಪರ್ವಕಾಲಗಳು ಕೂಡ ನಮ್ಮೆಲ್ಲರಿಗೂ ಕೂಡ ಇದೆ. ಪ್ರತಿ ತಿಂಗಳಲ್ಲೂ ಕೂಡ ಅಮಾವಾಸ್ಯೆ ಎಂಬತಕ್ಕಂಥದ್ದು ಬರುತ್ತೆ. ಮಹಾಲಯ ಅಮಾವಾಸ್ಯೆ ನಾವು ಗೊತ್ತಿರ್ತಕ್ಕಂಥದ್ದಿದೆ. ತಿಂಗಳಲ್ಲಿ ಒಂದು ಅಮಾವಾಸ್ಯೆ ಇದ್ದೇ ಇರುತ್ತೆ. ಅಂತಹ ಪರ್ವಕಾಲಗಳಲ್ಲೂ ಕೂಡ ಪಿತೃಗಳಿಗೆ ನಾವು ಶ್ರಾದ್ದ ಕರ್ಮಾದಿಗಳು ಮತ್ತು ನಾವು ಸಲ್ಲಿಸಬೇಕಾಗಿರ್ತಕ್ಕಂಥ ಸಂಸ್ಕಾರಗಳೆಲ್ಲವನ್ನು ಕೂಡ ನಾವು ಸಲ್ಲಿಸಬೇಕಾಗತ್ತೆ. ಅದೇ ರೀತಿ ಈಗ ಅಂತಹ ಸಮಯದಲ್ಲಾದ್ರೂ ಕೂಡ ಪಿತೃಗಳಿಗೆ ನಾವು ಪಿಂಡ ಪ್ರದಾನವನ್ನು ಮಾಡ್ತಕ್ಕಂಥದ್ದಾಗಲಿ, ಅವರಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದಾಗಲಿ, ಅದಕ್ಕಾದಂಥ ಒಂದು ನಿಗದಿತ ಸಮಯವೂ ಕೂಡ ಇದೆ. ಯಾವುದಪ್ಪ? ನಾವು ಯಾವುದಂದರೆ ಆ ಒಂದು ಸಮಯದಲ್ಲಿಟ್ಟಾಗ ಅದು ಸಂಪೂರ್ಣವಾಗಿ ಪಿತೃಗಳಿಗೆ ಸಲ್ಲತಕ್ಕಂಥದ್ದಲ್ಲ. ಅದಕ್ಕೆ ಆದಂಥ ನಿಗದಿಪಡಿಸಿರ್ತಕ್ಕಂಥ ಒಂದಿಷ್ಟು ಸಮಯ ಇದೆ. ಆ ಕ್ಷಣ ಮಾತ್ರ ನಾವು ಆಹಾರವನ್ನು ಇಟ್ಟರೂ ಕೂಡ ಪಿತೃಗಳಿಗೋಸ್ಕರ, ಆ ಒಂದು ಪಿತೃ ಸಂಸ್ಕಾರಕ್ಕೋಸ್ಕರ ನಾವು ಏನೊಂದು ಆಹಾರಗಳನ್ನು ಇಟ್ಟರೂ ಕೂಡ ಅದನ್ನು ಅವರೆಲ್ಲರೂ ಬಂದು ಈಸಿ ಅಂದರೆ ಆದಷ್ಟು ಬೇಗ ಸ್ವಾಗತಿಸಿ ಅದನ್ನು ಅವರೆಲ್ಲರೂ ಕೂಡ ತೃಪ್ತಿ ಪಟ್ಟುಕೊಳ್ತಾರೆ. ಒಂದು ವೇಳೆ ನಾವು ಇಂತಹ ಸಮಯಗಳಲ್ಲೂ ಕೂಡ ಈ ಒಂದು ಅಮಾವಾಸ್ಯೆ, ಪಿತೃಪಕ್ಷ ಮತ್ತು ಅವರು ಗತಿಸಿರ್ತಕ್ಕಂಥ ಆ ಒಂದು ತಿಥಿ, ವಾರ, ನಕ್ಷತ್ರ, ಆ ಒಂದು ಸಮಯದಲ್ಲಿ ನಾವು ಅವರಿಗೆ ಪಿಂಡ ಪ್ರದಾನವನ್ನು ಮಾಡಲಿಲ್ವೋ, ಇಲ್ಲಾಂದರೆ ಅವರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಸಂಸ್ಕಾರವನ್ನು ಸಲ್ಲಿಸಲಿಲ್ವೋ, ಇಂತಹ ಸಮಯಗಳಲ್ಲಿ ನಮಗೊಂದು ಅವಕಾಶವಿದೆ. ಪಿತೃಪಕ್ಷ ಎಂಬತಕ್ಕಂಥದ್ದು ಒಂದು ಪಕ್ಕದಲ್ಲಿ ಇಟ್ಬಿಡಿ. ಆದರೆ ಇಂತಹ ಕೆಲಸಗಳಿಗೆ ಅಂತಲೇ ಅವರಿಗೋಸ್ಕರನೇ ಸಪ್ರೇಟಾಗಿ, ಈಗ ಯಾರು ಗತಿಸಿರ್ತಾರೋ ವ್ಯಕ್ತಿ, ಅವರಿಗೆ ನಾವು ಸಪ್ರೇಟಾಗಿ ಒಂದಿಷ್ಟು ಪಿಂಡ ಪ್ರದಾನವನ್ನು ಮಾಡ್ತಕ್ಕಂಥದ್ದಾಗಲಿ, ಅವರಿಗೊಂದು ಸಂಸ್ಕಾರವನ್ನು ಮಾಡ್ತಕ್ಕಂಥದ್ದಾಗಲಿ, ಶ್ರಾದ್ದ ಕರ್ಮಾದಿಗಳನ್ನೆಲ್ಲವನ್ನೂ ಕೂಡ ಸಲ್ಲಿಸ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ನಡೆಸಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಅದು ಯಾವಾಗ? ಅವರು ಗತಿಸಿರ್ತಕ್ಕಂಥ ಆ ಒಂದು ಸಮಯ, ಆ ಒಂದು ದಿನ, ಅವತ್ತಿನ ದಿವಸದ ಅವರ ಒಂದು ನಕ್ಷತ್ರ, ಆ ಒಂದು ಗಳಿಗೆ, ಅದೆಲ್ಲವೂ ಕೂಡ ಯಾವ ದಿನ ಬರುತ್ತೋ ಆ ದಿನ ನಾವು ಅವರಿಗೆ ಪಿಂಡ ಪ್ರದಾನವನ್ನು ಮಾಡಬೇಕಾಗಿರ್ತಕ್ಕಂಥದ್ದಿದೆ, ಶ್ರಾದ್ದ ಕರ್ಮಾದಿಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದಿದೆ. ಆದರೆ ಒಂದು ವೇಳೆ ಕಾರಣಾಂತರಗಳಿಂದ ನಾವು ಮಾಡಲಿಕ್ಕಾಗಲಿಲ್ಲ, ಇಲ್ಲಿ ನಮಗೆ ಮತ್ತೊಂದು ಅವಕಾಶ ಇದೆ. ಅಮಾವಾಸ್ಯೆ ಸಮಯದಲ್ಲಿ ನಾವು ಅವರಿಗೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡಬಹುದು, ಆಗಲೂ ಮಾಡಲಿಕ್ಕಾಗಲಿಲ್ಲ ಅಂದಾಗ ಈ ಒಂದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ ಒಂದು ಪಿತೃಪಕ್ಷ 15 ದಿನಗಳ ಕಾಲ ಏನು ಬಂದಿದೆ ನಮ್ಗೆ ಅವಧಿ, ಈ ಒಂದು ಸಮಯದಲ್ಲಿ ನಾವು ಮಾಡಿಕೊಳ್ಳೇಬೇಕು. ನಾನು ಈಗ ಹೇಳ್ತಾ ಇರ್ತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಮೊದಲನೇದಾಗಿ ಗಮನದಲ್ಲಿಟ್ಟು ಕೇಳಿಸ್ಕೊಳ್ಳಿ. ಪಿತೃದೋಷ ಎಂಬತಕ್ಕಂಥದ್ದು ಮಹಾದೋಷ. ಇವತ್ತಿಗೂ ಕೂಡ ವಾಸ್ತುಗ್ರಹದಲ್ಲಿ ಸಾಕಷ್ಟು ಜನ ಸಾಕಷ್ಟು ನೋವನ್ನು ಅನುಭವಿಸ್ತಾ ಇರ್ತೀರಿ.
ಒಂದು ವೇಳೆ ತೀರಾ ನಿಮ್ಗೆ ನೋವು ತಡ್ಕೊಳಕ್ಕಾಗಲಿಲ್ಲ ಎಂಬತಕ್ಕಂಥ ಕಾಲದಲ್ಲಿ ತಾವು ನಿಮ್ಮ ಹತ್ರ ಇರ್ತಕ್ಕಂಥ ಎಲ್ಲಾದರೂ ಜ್ಯೋತಿಷ್ಯರ ಹತ್ರನ ತಾವು ಹೋಗಿ ಕೇಳಿದ್ದೆ ಆದರೆ ಒಂದು ವೇಳೆ ಅವರ ಮಾತಿನಿಂದ ಅವರ ಬಾಯಿಂದ ಏನಾದರೂ ನಿಮಗೆ ಪಿತೃದೋಷ ಇದೆ ಎಂಬತಕ್ಕಂಥ ಮಾತು ಬಂದಿದೆ ಎಂಬತಕ್ಕಂಥದ್ದಾದರೆ ಏನಕ್ಕೋಸ್ಕರ ಬಂದಿದೆ, ಯಾರು ನಿಮ್ಮ ವಾಸ್ತುಗೃಹದಲ್ಲಿ ಗತಿಸಿರ್ತಕ್ಕಂಥವ್ರಿಗೆ ನಿಮ್ಮ ಪಿತೃ ಪಿತಾಮಹ ಪ್ರಪಿತಾಮಹ ಇವರು 3 ಜನರೇಷನ್ಗೂ ಕೂಡ ಯಾವ ಸಮಯದಲ್ಲೂ ಕೂಡ ಇವರು ಶ್ರಾದ್ದ ಕರ್ಮಾದಿಗಳನ್ನು ಮಾಡದಿರಾ, ಅವರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಆಹಾರ ಆದಿಗಳನ್ನೆಲ್ಲವನ್ನೂ ಕೂಡ ಸಲ್ಲಿಸ್ದಿರಾ, ಗೋಗ್ರಹಸವನ್ನು ಕೊಡ್ದಿರಾ, ಬ್ರಾಹ್ಮಣ ಭೋಜನವನ್ನು ಕೊಡ್ದಿರಾ, ಕಾಕಾನ್ನವನ್ನು ಕೊಡ್ದಿರಾ, ಏನನ್ನೂ ಕೂಡ ಅವರಿಗೆ ಸಮರ್ಪಣೆಯನ್ನು ಮಾಡಿದಿರಾ, ಅವರಿಗೆ ನಾವು ಸಲ್ಲಿಸಬೇಕಾಗಿರ್ತಕ್ಕಂಥ ಒಂದಿಷ್ಟು ಕರ್ಮಗಳನ್ನು ನಾವು ಸಲ್ಲಿಸಿಲ್ಲ ಅಂದಾಗ ಪಿತೃದೋಷ ನಮಗೆ ಬರುತ್ತೆ. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಮೊದಲನೇದಾಗಿ ನಮ್ಮ ತಲೆಗೆ ಬರಬೇಕಾಗಿರ್ತಕ್ಕಂಥದ್ದು ಈ ಒಂದು ಪಿತೃದೋಷ ಒಂದು ಸತಿ ಒಬ್ಬ ಮನುಷ್ಯನಿಗೆ ಆಗಲಿ ಒಂದು ಅವರ ನಕ್ಷತ್ರಚಾರಕ್ಕೆ ಆ ಒಂದು ಮನುಷ್ಯನಿಗೆ ಪಿತೃದೋಷ ಬಂತು ಅಂದರೆ ಸಮಸ್ಯೆಗಳು ಕಟ್ಟಿಟ್ಟ ಬುದ್ಧಿ. ಸಮಸ್ಯೆಗಳು ಯಾವ ರೀತಿ ಬರುತ್ತೆ? ಸ್ಥಿರ ಮಹಾಲಕ್ಷ್ಮಿ ವಾಸ್ತುಗೃಹದಲ್ಲಿ ನೆಲೆ ನಿಲ್ಲೋದಿಲ್ಲ. ನೀವೆಷ್ಟೇ ಸಂಪಾದನೆ ಮಾಡಿ ಹಣ ನಿಮ್ಮ ಹತ್ರ ಇರೋದಿಲ್ಲ. ಸಂತಾನ ಭಾಗ್ಯದಲ್ಲಿ ಸಮಸ್ಯೆ, ವಿವಾಹ ದೋಷ ಸಮಸ್ಯೆ, ಉದ್ಯೋಗದಲ್ಲಿ ಸಮಸ್ಯೆ, ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆ, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಯಾವುದೂ ಕೂಡ ಏಳಿಗೆ ಆಗೋದಿಲ್ಲ, ಏನೊಂದು ಕೆಲಸ ಮಾಡಬೇಕು ಅಂತ ತಾವು ಮುಂದುವರೆದ್ರೂ ಕೂಡ ಯಾವುದನ್ನು ಕೂಡ ಕೈಗೊಳ್ಳೋದಿಲ್ಲ. ಇದೆಲ್ಲವೂ ಕೂಡ ಈ ಒಂದು ಪಿತೃದೋಷದಲ್ಲಿ ಬರುತ್ತೆ. ಈಗ ತಾವೆಲ್ಲರೂ ಕೂಡ ಸಾಧಾರಣವಾಗಿ ನಮ್ಮನ್ನೊಂದು ಮಾತು ಕೇಳ್ಬೋದು, ಗುರುಗಳೇ ನಮ್ಮ ವಾಸ್ತುಗೃಹದಲ್ಲಿ ಶುಭ ಕಾರ್ಯಗಳಾಗ್ತಾ ಇಲ್ಲ, ಮದುವೆ ಆಗ್ತಾ ಇಲ್ಲ ಮಗನಿಗೆ ಮಗಳಿಗೆ, ಪಿತೃದೋಷದಿಂದಲೂ ಕೂಡ ಹೌದು ಆಗೋದಿಲ್ಲ. ಮದುವೆ ಆಗಿದೆ, ಹೌದು ಸರಿ ಆಯಿತು ಸಂತೋಷ, ಏನೋ ಪಿತೃಗಳ ಅನುಗ್ರಹ, ಅದಾದ ಮೇಲೂ ಕೂಡ ನಾವು ಅವರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಕೆಲಸಗಳನ್ನು ಸೂಕ್ತ ಸಮಯಕ್ಕೆ ಸಲ್ಲಿಸಿಲ್ಲ ಅಂದರೆ ಮಕ್ಕಳಾಗ್ತಕ್ಕಂಥ ವಿಚಾರವಾಗಿ, ಸಂತಾನದ ವಿಚಾರವಾಗಿ ಅಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ಒಂದು ವೇಳೆ ಇನ್ನು ದುಡಿಯೋ ವಯಸ್ಸು, ಇನ್ನು ಮದುವೆ ಮಕ್ಕಳು, ಅದೆಲ್ಲ ಮುಂದಿನ ಮಾತು. ಈಗ ಉದ್ಯೋಗದ ವಿಚಾರವಾಗಿ ನಾವು ಆಲೋಚನೆ ಮಾಡಿದ್ರೆ ಉದ್ಯೋಗದ ವಿಚಾರದಲ್ಲೂ ಕೂಡ ಸಮಸ್ಯೆಗಳು ಎದುರಾಗುತ್ತೆ ಪಿತೃದೋಷದಿಂದ. ಇದೆಲ್ಲ ಸಮಸ್ಯೆಗಳು ಕೂಡ ಒಬ್ಬ ಮನುಷ್ಯನಿಗೆ ಬಹಳ ದೊಡ್ಡ ಮಟ್ಟದ ಏಟನ್ನೇ ಕೊಡ್ತಕ್ಕಂಥದ್ದು, ಪ್ರತಿಯೊಬ್ಬರ ಮನಸ್ಸಿನ ಮೇಲೂ ಒಂದು ಕೂಡ ಬಿರುಕನ್ನು ಬಿಡ್ತಕ್ಕಂಥದ್ದೇ. ಇಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬೇಕು ಅಂದರೆ ನಾವು ಪಿತೃಗಳಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಸಂಸ್ಕಾರಗಳನ್ನು ಸೂಕ್ತ ಸಮಯಕ್ಕೆ ಸಲ್ಲಿಸಬೇಕು. ನಿಜವಾಗ್ಲೂ ಕೂಡ ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ನಾವು ಅವರಿಗೆ ಬದುಕಿದ್ದಾಗ ನಾವು ಏನು ಗೌರವ ಸಲ್ಲಿಸ್ತೀವೋ ಬಿಡ್ತೀವೋ ಅದು ಬೇರೆ, ಬದುಕಿದ್ದಾಗ ಅವರು ನಾವಂತೂ ತನ್ನ ಹಾಕ್ತೀವೋ ಬಿಡ್ತೀವೋ ಅದು ಬೇರೆ. ಸತ್ತ ಮೇಲೆ ಅವರು ನಮ್ಮ ಪಿತೃಗಳು ಎಂಬತಕ್ಕಂಥದ್ದಾದ ಮೇಲೆ ನಮ್ಮ ಅಜ್ಜಿ ತಾತನೋ ನಮ್ಮ ಪಿತೃಗಳು ಪ್ರಪಿತಾಮಗಳೋ ಯಾರಾದ್ರೂ ಕೂಡ ಪರವಾಗಿಲ್ಲ, ಅವರಿಗೆ ನಾವು ಸತ್ತ ಮೇಲೆ ನಾವು ಸಲ್ಲಿಸಬೇಕಾಗಿರ್ತಕ್ಕಂಥ ಅಂತ್ಯ ಸಂಸ್ಕಾರಗಳನ್ನು ಸಲ್ಲಿಸೋದ್ರಿಂದ ಬದುಕಿದ್ದಾಗಿಂದ ಅವರು ಸಾಯುವವರೆಗೂ ನಾವು ಏನು ನೋಡ್ಕೊಳ್ತೀವೋ ಬಿಡ್ತೀವೋ, ನಾವು ಅವರ ಸತ್ತ ಮೇಲೆ ನಾವು ಅಂತ್ಯ ಸಂಸ್ಕಾರಗಳನ್ನು ಸೂಕ್ತ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಶೌಚ ಶುದ್ಧಗಳೆಲ್ಲವನ್ನೂ ಕೂಡ ನಾವು ಮಾಡಿಕೊಂಡು ನಾವು ಮುಂದೆ ವರ್ಸಿದ್ದೇ ಆದರೆ ನಿಜಕ್ಕೂ ಹೇಳ್ತೀನಿ ಆ ಒಂದು ಕುಟುಂಬ ಸುಭಿಕ್ಷವಾಗಿರುತ್ತೆ. ಪಿತೃಗಳಿಂದ ಸಂಪೂರ್ಣವಾಗಿ ಕೃಪಾಶೀರ್ವಾದವನ್ನು ಅವರೆಲ್ಲರನ್ನೂ ಕೂಡ ಸಿದ್ಧಪಡಿಸ್ಕೊಂಡು ಅವ್ರು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಂಡು ಏನೇ ಸಮಸ್ಯೆಗಳು ಬಂದರೂ ಕೂಡ ಪಿತೃಗಳ ಅನುಗ್ರಹದಿಂದ ಆ ಸಮಸ್ಯೆಗಳನ್ನು ಕೂಡ ದೂರ ಮಾಡಿಕೊಳ್ಳಬಹುದು. ಹಾಗಾಗಿ ಈ ಒಂದು ಪಿತೃಪಕ್ಷದ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು. ಇನ್ನು ಈಗ ಮೊದಲನೇದಾಗಿ ತಾಯಿ ಶಾರದೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಪಂಚಾಂಗ ಶ್ರವಣವನ್ನು ಮಾಡಬೇಕು. ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು. ಅದರ ಜೊತೆಗೆ ಪಂಚಾಂಗಕ್ಕೂ ಕೂಡ ಚಿಕ್ಕದಾಗಿ ಚುಟುಕಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸಿದ್ದಾದ ನಂತರ ನಾವು ಪಂಚಾಂಗ ಶ್ರವಣವನ್ನು ಮಾಡೋಣ. ಮೊದಲನೇದಾಗಿ ತಾಯಿಯ ಪೂಜಾನುಷ್ಠಾನವನ್ನು ಮಾಡೋಣ ದೀಪವನ್ನು ಹಚ್ಚುವ ಮುಖಾಂತರ. ಓಂ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ. ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾ ಬುದ್ಧಿಂ ಚ ದೇಹಿ ಮೇ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ಮಹಾಲಕ್ಷ್ಮೀ ನಮಃ. ಇನ್ನು ಪಂಚಾಂಗ ಶ್ರವಣವನ್ನು ಮಾಡಬೇಕು. ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.
ಓಂ ನಮಃ ಶಿವಾಯ. ಶ್ರೀ ಶೋಭಕೃತನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ 1/10/2023 ಭಾನುವಾರ ಅಶ್ವಿನಿ ನಕ್ಷತ್ರ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಅಶ್ವಿನಿ ನಕ್ಷತ್ರ ಬಂದಿರತಕ್ಕಂಥದ್ದಿದೆ. ಭಾನುವಾರ ಅಕ್ಟೋಬರ್ ತಿಂಗಳು 1ನೇ ತಾರೀಕು 10ನೇ ತಿಂಗಳು. ಏನು ಈ ತಿಂಗಳುಗಳು ಮುಗಿತಾ ಇರೋದು ನಮಗೆ ಗೊತ್ತಾಗ್ತಾನೇ ಇಲ್ಲ. ಹೀಗೆ ಬಂದು ಹಾಗೆ ಹೋಗ್ತಾ ಇರತಕ್ಕಂಥ ಒಂದು ಭಾವನೆ ಅರ್ಥವೇ ಆಗ್ತಾ ಇಲ್ಲ. ಎಷ್ಟು ವೇಗವಾಗಿ ದಿನಗಳು ಸಂಚರಿಸ್ತಾ ಇವೆ ಅಂದರೆ, ಎಷ್ಟು ವೇಗವಾಗಿ ದಿನಗಳು ಕಳೀತಾ ಇದೆ, ಅದನ್ನು ನಾವು ಅರ್ಥಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ನಾವು ಏನು ಎದ್ದು ಹೇಳ್ತಾ ಇದ್ದೇವೆ, ಅದಾದ ಮೇಲೆ ಪ್ರತಿನಿತ್ಯ ಆ ಒಂದು ನಡೀತಾ ಇರತಕ್ಕಂಥ ದಿನದ ವೇಗದ ದಿನಚರಿಯನ್ನು ನಾವು ನೋಡ್ತಾ ಇದ್ದರೆ ಒಂದು ಕ್ಷಣ ನಮಗೆ ಆಲೋಚನೆ ಆಗುತ್ತೆ. ಇವತ್ತಿಗೂ ಕೂಡ ಈಗ್ಲಿಗೂ ಕೂಡ ನಿನ್ನೆ ಮೊನ್ನೆ ಪ್ರಾರಂಭ ಆಯ್ತಲ್ಲ ಸೆಪ್ಟೆಂಬರ್ ತಿಂಗಳು, ಅಷ್ಟು ಬೇಗ ಮುಗದೆ ಹೋಯ್ತಾ ಸೆಪ್ಟೆಂಬರ್ ತಿಂಗಳು ಎಂಬತಕ್ಕಂಥ ಒಂದು ಭಾವನೆ. ಇವತ್ತಿಗಾಗಲೇ ಅಕ್ಟೋಬರು, ಇನ್ನೇನು 2 ತಿಂಗಳು. ಅಕ್ಟೋಬರು, ನವಂಬರು, ಡಿಸೆಂಬರು, 2 ತಿಂಗಳಾಗೋದ್ರೆ 2023 ಮುಗೀತು, ಸಂಪನ್ನವಾಗೋಯ್ತು. 2023ರಲ್ಲಿ ನಾವೇನೇನೋ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಬಿಟ್ಟು ಕೂತ್ಕೊಂಡು ಈ ಒಂದು ವರ್ಷವನ್ನು ಕೂಡ ಕಳೆದುಬಿಟ್ವಿ. ನಾನು ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನೋಡಿ, ಭಗವಂತ ಎಷ್ಟು ಅದ್ಭುತವಾಗಿ ನಮ್ಮ ದಿನವನ್ನು, ಒಬ್ಬ ಮನುಷ್ಯನಿಗೆ ಒಂದು ದಿನವನ್ನು ಎಷ್ಟು ವಿಶೇಷವಾಗಿರ್ತಕ್ಕಂಥ ಒಂದು ಉಡುಗೊರೆಯ ರೀತಿ ಕಳಿಸ್ಕೊಡ್ತಾನೆ ಅಂದರೆ, ಈ ಕ್ಷಣ ನಮಗೆ ಅರಿವಿರೋದಿಲ್ಲ ಮುಂದಿನ ಕ್ಷಣ ಏನಾಗುತ್ತೆ ಅಂತ ಹೇಳಿ. ಈ ಕ್ಷಣ ನಮಗೆ ಅರಿವಿರೋದಿಲ್ಲ ಮುಂದಿನ ಕ್ಷಣ ನಮಗೇನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಬ್ಬ ಮನುಷ್ಯನಿಗೆ ಯಾವ ಸಮಯದಲ್ಲಿ, ಯಾವ ಕ್ಷಣ, ಎಲ್ಲಿ ಆತನ ಒಂದು ಅಂತ್ಯ ಎದುರಾಗುತ್ತೋ ಎಂಬತಕ್ಕಂಥದ್ದು ಇವತ್ತಿಗೂ ಕೂಡ ಒಂದು ನಿಗೂಢ. ಯಾರನ್ನೂ ಕೂಡ ಇಷ್ಟೇ ಸಮಯಕ್ಕೆ ಇಷ್ಟೇ ಕ್ಷಣದಲ್ಲೇ ನೀನು ಹೋಗ್ತೀಯ ಅಂತೇಳಿ ಸಾಧಾರಣವಾಗಿ ನಿಗದಿಪಡಿಸ್ಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತಿನ ದಿವಸ ಅದರಲ್ಲೂ ಆಧ್ಯಾತ್ಮಿಕವಾಗಿ ಅದನ್ನೂ ಕೂಡ ಸೂಚಿಸ್ತಕ್ಕಂಥ ಒಂದಿಷ್ಟು ಶಕ್ತಿಯನ್ನು ಉಳ್ಳಂತಹವರು ಕೂಡ ಇರ್ತಾರೆ. ನಾನಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ಆಧ್ಯಾತ್ಮದಲ್ಲಿ ಅಂಥದ್ದೊಂದು ಶಕ್ತಿ ಇದೆ, ಅಂಥದ್ದು ಒಂದು ವಿದ್ಯೆ ಇದೆ. ಒಬ್ಬ ಮನುಷ್ಯನ ಹುಟ್ಟಿನ ದಿನಾಂಕದಿಂದ ಹಿಡಿದು ಅವನ ರಾಶಿ, ಅವನ ನಕ್ಷತ್ರ, ಅವನ ಸಂಪೂರ್ಣವಾಗಿರ್ತಕ್ಕಂಥ ಅವನ ಜೀವನದಲ್ಲಿ ಅವನ ಜಾತಕ ಪ್ರಕಾರ ನವಗ್ರಹಗಳಲ್ಲಿ ಯಾವ್ಯಾವ ರೀತಿ ಇದೆ, ಅವನ ಕುಂಡಲಿ, ಇದೆಲ್ಲವನ್ನೂ ಕೂಡ ನೋಡಿ ಪರಿಶೀಲಿಸಿ ಒಬ್ಬ ಮನುಷ್ಯನ ಅಂತ್ಯ ಯಾವಾಗ ಎಂಬತಕ್ಕಂಥದ್ದನ್ನೂ ಕೂಡ ಸೂಚಿಸ್ತಕ್ಕಂಥ ಒಂದು ಶಕ್ತಿ ಒಬ್ಬ ಮನುಷ್ಯನಿಗೆ ಇರುತ್ತೆ. ನಾನಿಲ್ಲ ಅಂತ ಹೇಳೋದಿಲ್ಲ. ಆದರೆ ಅದೆಲ್ಲವೂ ಕೂಡ ಒಂದು ದೈವ ಅನುಗ್ರಹ ನಾವು ಪಡ್ಕೊಳ್ಬೇಕಾಗತ್ತೆ. ಆದರೆ ಸತ್ತ ಮೇಲೆ ಏನಾಗುತ್ತೆ, ಸತ್ತ ಮೇಲೆ ಒಬ್ಬ ಮನುಷ್ಯ ಎಲ್ಲಿ ಹೋಗ್ತಾನೆ ಎಂಬತಕ್ಕಂಥದ್ದು ಮಾತ್ರ ಅದು ಅಸಾಧ್ಯ. ಅದು ಭಗವಂತನಿಗೆ ಬಿಟ್ಟಿರ್ತಕ್ಕಂಥದ್ದು. ನೋಡಿ, ಇದು ಎಂತಹ ಒಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಸಂಗತಿ ಅಂತ ಅಲ್ವಾ. ಸತ್ತ ಮೇಲೆ ಒಬ್ಬ ಮನುಷ್ಯ ಹೆಂಗೆ ಹೋಗ್ತಾನೆ, ಆ ಲೋಕ ಹೇಗಿರುತ್ತೆ ಅನ್ನೋದನ್ನು ನಾವು ಆಲೋಚನೆನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಆಲೋಚನೆಗೂ ಕೂಡ ಮಿಗಿಲದೇ ಇರತಕ್ಕಂಥದ್ದು. ಅಂದರೆ ನಾವು ಏನೊಂದು ಆಲೋಚನೆಯನ್ನು ಮಾಡ್ತೇವೆ ಅದಕ್ಕೂ ಕೂಡ ಒಂದು ಇವಾಗ ಸಾಧಾರಣವಾಗಿ ನಾವು ಕೈ ಚಾಚಿಸಿದ್ರೆ ಏನೋ ಒಂದು ಸಿಗುತ್ತೆ. ಅದನ್ನು ನಾವು ಆಲೋಚನೆಯನ್ನು ಮಾಡಿ ನಾವು ಎಷ್ಟೇ ಅದರ ಬಗ್ಗೆ ನಾವು ತೀಕ್ಷ್ಣವಾಗಿರ್ತಕ್ಕಂಥ ಪರಿಶೋಧನೆಯನ್ನು ಮಾಡಿದ್ರೂ ಕೂಡ ನಮ್ಗೆ ಅದರ ಬಗ್ಗೆ ಸೂಕ್ತ ಮಾಹಿತಿ ಸಿಗೋದೇ ಇಲ್ಲ. ಅದೇ ಭಗವಂತ, ಅದೇ ದೇವರು. ಯಾವುದು ನಮ್ಮ ಆಲೋಚನಾ ಶಕ್ತಿಗಿನ್ನ ಮಿಗಿಲಾಗಿರ್ತಕ್ಕಂಥದ್ದು ಅದೇ ದೇವರು, ಅದೇ ಭಗವಂತ. ಪ್ರತ್ಯಕ್ಷವಾಗಿ ಕಾಣ್ತಕ್ಕಂಥವರೇ ತಂದೆ ತಾಯಿ. ಕಣ್ಣಿಗೆ ಕಾಣದೇ ಇರತಕ್ಕಂಥ ದೇವರು ಬೇರೆ, ಕಣ್ಣಿಗೆ ಕಾಣ್ತಕ್ಕಂಥ ದೇವರು ನಮ್ಮ ಪಿತೃಗಳು, ನಮ್ಮ ತಂದೆ ತಾಯಿ. ಆದರೆ ಪ್ರತ್ಯಕ್ಷವಾಗಿ ಕಣ್ಣು ಮುಂದೆ ಇದ್ದು 9 ತಿಂಗಳು ನಮ್ಮನ್ನು ಹೆತ್ತು ಒತ್ತು ಆ ಒಂದು ಹೊಟ್ಟೆನಲ್ಲೇ ಪಾಪ ಅವರಷ್ಟು ನೋವಿದ್ರೂ ಕೂಡ ನಮ್ಮನ್ನು ಹೊರ್ತಾರೆ. ಅದರಲ್ಲೂ ನಾವು ಇನ್ನೇನು ಪ್ರಪಂಚಕ್ಕೆ ನಾವು ಆಚೆ ಬರಬೇಕು, ತಾಯಿಯ ಗರ್ಭದಿಂದ ಆಚೆ ಬರಬೇಕು ಅಂದಾಗ ಆ ನೋವು ಅದನ್ನು ಮಾತಿನಲ್ಲೂ ಹೇಳಲಿಕ್ಕಾಗೋದಿಲ್ಲ. ಅನುಭವಿಸೋದಾ, ಅಯ್ಯೋ ಅದು ಅಸಾಧ್ಯ. ಒಂದು ಹೆಣ್ಣು, ಒಂದು ತಾಯಿ ಆ ನೋವನ್ನು ಅನುಭವಿಸೋದು ಅಂದರೆ ಅದು ಸಾಧಾರಣವಾದ ಮಾತೇ ಅಲ್ಲ. 72,000 ನರನಾಡಿಗಳೂ ಕೂಡ ಒಂದು ಕ್ಷಣ ಜುಮ್ಮನ್ನತೆ, ಮೈಯಲ್ಲಿರ್ತಕ್ಕಂಥ ಮೂಳೆಗಳೆಲ್ಲವೂ ಕೂಡ ಒಂದು ಕ್ಷಣ ಪಟ 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 ಅಂತ ಮುರಿದ್ರೆ ಎಷ್ಟು ನೋವಾಗುತ್ತೋ ಒಬ್ಬ ಮನುಷ್ಯನಿಗೆ, ಅಷ್ಟು ನೋವನ್ನು ಪಟ್ಟು ತಾಯಿ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. 9 ತಿಂಗಳು ಆದ ಮರುಕ್ಷಣದಿಂದ ಇನ್ನು ಮುಂದಿನ ದಿನಮಾನಗಳಲ್ಲಿ ನಮ್ಮ ಏಳು ಬೀಳು ಬೆಳವಣಿಗೆ ಎಲ್ಲವನ್ನೂ ಕೂಡ ನೋಡ್ಕೊಳ್ತಕ್ಕಂಥದ್ದು, ಹೊತ್ತು ಸಾಕಿ ಸಲುಕ್ತಕ್ಕಂಥದ್ದು ತಂದೆ. ಆದರೆ
ನಾವಿಷ್ಟೆಲ್ಲ ಸಾಕಿ ಸಲೋದನ್ನು 9 ತಿಂಗಳು ತಾಯಿ ಎಲ್ಲವನ್ನು ಕೂಡ ತೋರಿಸ್ಬಿಡ್ತಾಳಲ್ಲ. ಅಂತಹ ತಂದೆ ತಾಯಿಗೆ ಇವತ್ತಿನ ದಿವಸ ಗತಿಸಿರ್ತಕ್ಕಂಥವರಿಗೆ ಪಿತೃಗಳಿಗೆ ಒಂದು ಸಂಸ್ಕಾರವನ್ನು ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ನಮ್ಮ ಜನದ ಕೈಯಲ್ಲಿ, ನಮ್ಮ ಕೈಯಲ್ಲಿ. ಯಾಕೆ ಇಂತಹದ್ದೊಂದು ನಾವು ಅಪರಾಧದ ಕೆಲಸ ನಾವು ಯಾಕೆ ಮಾಡಬೇಕು? ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥವ್ರಿಗೆ ನಾವು ಇವತ್ತಿನ ದಿವಸ ನಾವೊಂದು ಅಂತ್ಯ ಸಂಸ್ಕಾರವನ್ನು ಸಲ್ಲಿಸ್ತಕ್ಕಂಥದ್ದಾಗಲಿ, ಒಂದು ಶ್ರಾದ್ದ ಕರ್ಮವನ್ನು ಏನು ಮಹಾ ಕಳ್ಕೊಳ್ತಕ್ಕಂಥದ್ದಿದೆ? ಒಂದು ಪಿಂಡ ಪ್ರದಾನವನ್ನು ಮಾಡೋದರಿಂದ ನಮ್ಮ ಆಸ್ತಿ ಏನಾದರೂ ಕಡಿಮೆ ಆಗುತ್ತಾ? ಇಲ್ಲಾಂದ್ರೆ ನಮ್ಗೆ ಇನ್ನೇನು ಕೋಟಿಗಳು ಖರ್ಚಾಗತ್ತಾ? ಇವತ್ತಿನ ದಿವಸ ನಿಜಕ್ಕೂ ಹೇಳ್ತೀನಿ, ಒಂದು ವಸ್ತುಗೃಹದಲ್ಲಿ ಒಂದು ಶುಭ ಕಾರ್ಯ ಆಗಬೇಕು, ಒಂದು ಮದುವೆ ಆಗಬೇಕು ಅಂದರೆ ಏನು ಇವಾಗ 1-2 ಲಕ್ಷ ರೂಪಾಯಲ್ಲಿ ಮದುವೆನ ಅಸಾಧ್ಯವಾದ ಮಾತು. 1-2 ಲಕ್ಷದಲ್ಲಿ ಮದುವೆ ಅಂದರೆ ಅದು ಅಸಾಧ್ಯವಾದ ಮಾತು. ತೀರಾ ಹಂಗೆ ಲೆಕ್ಕಾಚಾರಕ್ಕೆ ನೋಡೋದಾದರೆ ಈಗ ಓಡ್ ಹೋಗಿ ಮದುವೆ ಆಗ್ತಾರಲ್ಲ, ಅದಷ್ಟೇ ನನಗೆ ಗೊತ್ತಿರೋ ಪ್ರಕಾರ ಚಿಕ್ಕದಾಗಿ ಚುಟುಕಾಗಿ ಅದು ಎಂಥ ಮಹಾಘೋರ, ಅದು 7 ಜನ್ಮದ ಪಾಪ ಅದು. ಅಂತಹದ್ದೊಂದು ಕೆಲಸ ಮಾಡಬಾರ್ದು. ಆದರೆ ಏನು ಮಾಡ್ತೀರಿ? ಸಮಸ್ಯೆಗಳು ಪರಿಸ್ಥಿತಿಗಳು ಬರುತ್ತೆ. ಈಗ ನಾವು ವಿಚಾರಗಳನ್ನ ತೆಗೆದುಕೊಳ್ತಾ ಹೋದರೆ ಇಲ್ಲಿಂದ ಅಲ್ಲಿಗೆ ಮತ್ತೆ ಬೇರೆ ಬೇರೆ ವಿಚಾರಗಳು ಮುಟ್ತಾ ಹೋಗುತ್ತೆ. ನಮ್ಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ವಿಚಾರಧಾರೆ ಏನಪ್ಪ ಅಂದರೆ, ಸಾಧಾರಣವಾಗಿ ಒಂದು ಮದುವೆ ಮಾಡಬೇಕು ಅಂದರೆ ಇವತ್ತಿನ ದಿವಸ ಎಷ್ಟೋ ಲಕ್ಷಗಳು ಖರ್ಚಾಗುತ್ತೆ. ಮತ್ತಿನ್ನೇನೋ ಶುಭ ಕಾರ್ಯಗಳು ಮಾಡಬೇಕು ಅಂದರೆ ಎಷ್ಟೋ ಲಕ್ಷಗಳು ಖರ್ಚಾಗುತ್ತವೆ. ಒಂದು ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ಕೊಳ್ಬೇಕು ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಪಾರ್ಟಿ ಕೊಡಿಸ್ಬೇಕು, ಒಂದು ಹೋಟ್ಲಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಮಿನಿಮಮ್ ಒಂದು 30,000 ರೂಪಾಯಿ ಖರ್ಚು ಮಾಡಿಬಿಡ್ತಾರೆ ಆ ಸಮಯಕ್ಕೆ. ಹುಟ್ಟುಹಬ್ಬಕ್ಕೆ ಒಂದು ಬಟ್ಟೆನೋ ವಸ್ತ್ರವೋ ಇಲ್ಲ ಯಾರನ್ನೋ ಕರ್ಕೊಂಡೋಗಿ ಏನೋ ತಿನ್ನಿಸ್ಬೇಕು, ಕುಡಿಸ್ಬೇಕು, ಏನೋ ಒಂದು ಹುಟ್ಟುಹಬ್ಬದ ಅಂದರೆ ಅವತ್ತಿನ ದಿವಸ ಏನಿಲ್ಲ ಅಂದ್ರೆ 25-30 ರೂಪಾಯಿ ಖರ್ಚು ಮಾಡ್ತೀವಿ. ಆದರೆ ತಂದೆ ತಾಯಿಗೆ ಶ್ರಾದ್ದ ಕರ್ಮ ಮಾಡಲಿಕ್ಕೆ ನಿಮ್ಗೆ ಅಷ್ಟು ಖರ್ಚಾಗಲ್ವಲ್ಲಪ್ಪ. ಒಂದು ಗೋಗ್ರಾಸ ಕೊಡೋದು ನಮಗೆ ಕಷ್ಟವಾ? ಬ್ರಾಹ್ಮಣರಿಗೆ ಭೋಜನ ಹಾಕೋದು ನಮಗೆ ಕಷ್ಟವಾ? ಕಾಕಾನ್ನವನ್ನು ಹಾಕೋದು ನಮಗೆ ಕಷ್ಟವಾ? ಶ್ರಾದ್ದ ಕರ್ಮಕ್ಕೆ ಇನ್ನೇನು ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ವಸ್ತುಗಳು ಬೇಕಾಗಿರ್ತಕ್ಕಂಥದ್ದೇನು? ತುಳಸಿ ದರ್ಬೆಯಿಂದ ನಾವು ಮತ್ತೆ ಎಳ್ಳು, ಇದರಿಂದ ನಾವು ಶ್ರಾದ್ದ ಕರ್ಮವನ್ನು ತರ್ಪಣವನ್ನು ಕೊಡ್ತಕ್ಕಂಥದ್ದು, ನಮಗೇನು ಕೋಟಿಗಳಿಗೆ ಬೆಲೆ ಬಾಳತಕ್ಕಂಥದ್ದು ಒಂದು ತರ್ಪಣವನ್ನು ಕೊಡ್ತಕ್ಕಂಥದ್ದು, ಅದನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ವ? ನಮ್ಮ ಕೈಲಿ ಸಮಯ ಇಲ್ವ? ಅಷ್ಟೆಲ್ಲ ಬೇಡವಾದ ವಿಚಾರಕ್ಕೋಸ್ಕರ ನಾವು ಏನೇನಕ್ಕೋ ತಲೆ ಕೆಡಿಸ್ಕೊಳ್ತೀವಂತೆ. ಒಂದು ತರ್ಪಣವನ್ನು ಕೊಡ್ಲಿಕ್ಕೆ ಆಗ್ತಾ ಇಲ್ವಾ? ನಮ್ಗೊಂದು 10 ನಿಮಿಷ ಸಮಯ ಇಲ್ವಾ ತಂದೆ ತಾಯಿಗೋಸ್ಕರ, ಪಿತೃಗಳಿಗೋಸ್ಕರ? ವಿಚಾರಗಳು ಸಾಕಷ್ಟು ಇದ್ದಾವೆ. ಈಗ ನಾನು ಪಂಚಾಂಗ ಶ್ರವಣವನ್ನು ತೆಗೆದುಕೊಂಡೆ, ಅದೊಂದು ವಿಚಾರವಾಗಿ ಇದೊಂದು ವಿಚಾರವನ್ನು ನಾನು ಹೇಳ್ಕೊಳ್ಬೇಕಾಯಿತು. ಆದರೆ ಪಿತೃಪಕ್ಷದ ಮತ್ತೊಂದು ವಿಶೇಷ ವಿಚಾರ ಇದೆ, ನಾನು ಅದನ್ನು ತಿಳಿಸ್ಬೇಕು. ಇನ್ನು ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ. ವಿಚಾರಗಳನ್ನು ನೋಡಿ ಎಲ್ಲಿಂದ ಎಲ್ಲಿಗೋ ಹೋಗ್ಬಿಡುತ್ತೆ ಒಂದು ಕ್ಷಣ. ಹಾಗಾಗಿ ದಯವಿಟ್ಟು ತಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಷ್ಟು ದಿವಸ ಯಾರೆಲ್ಲ ಈ ಒಂದು ಕೆಲಸವನ್ನು ಮಾಡಲಿಲ್ವೋ, ದಯವಿಟ್ಟು ತಾವು ಈ ಒಂದು ಪಿತೃಪಕ್ಷ ಈಗ ಪ್ರಾರಂಭ ಆಗಿದೆ, ಅಂತ್ಯವಾಗುವ ಅಷ್ಟರಲ್ಲಿ ಈ ಒಂದು 15 ದಿನ ನೋಡಿ. ಇಲ್ಲಿ ಮತ್ತೊಂದು ವಿಚಾರ ನಾನು ಹೇಳ್ತೀನಿ. ಪಿತೃಪಕ್ಷ ಅಂದರೆ ಪಿತೃಪಕ್ಷದಲ್ಲಿ ಯಾವುದಂದ್ರೆ ಆ ದಿನ ತಾವು ತರ್ಪಣವನ್ನು ಕೊಡ್ತಕ್ಕಂಥದ್ದಲ್ಲ. ಈ ಒಂದು 15 ದಿನಗಳಲ್ಲಿ ಬರ್ತಕ್ಕಂಥ ನಕ್ಷತ್ರಗಳಲ್ಲಿ ಯಾವ ನಕ್ಷತ್ರ, ಯಾವ ಸಮಯ ತಾವು ಫಸ್ಟ್ ಮೊದಲನೇದಾಗಿ ನಿಮ್ಮ ಪ್ರಪಿತಾಮಹ ಪಿತಾಮಹ ಯಾವ ಸಮಯದಲ್ಲಿ ಅವರು ಗತಿಸಿದ್ದಾರೆ, ಅವರ ನಕ್ಷತ್ರಚಾರ ಪ್ರಕಾರ ಯಾವ ದಿನ ಬರುತ್ತೆ ಈ ಒಂದು ಪಿತೃಪಕ್ಷದಲ್ಲಿ, ಮೊದಲನೇದಾಗಿ ಅದನ್ನು ನೋಡ್ಕೊಳ್ಬೇಕು ನಾವು. ಆ ಒಂದು ಸಮಯದಲ್ಲಿ ನಾವು ಅವರಿಗೆ ತರ್ಪಣವನ್ನು ಕೊಡ್ತಕ್ಕಂಥದ್ದು. ದಯವಿಟ್ಟು ಈ ಬಾರಿಯ ಈ ಒಂದು ಪಿತೃಪಕ್ಷದಲ್ಲಿ ಯಾರೆಲ್ಲ ಈ ಒಂದು ಸಂಸ್ಕಾರವನ್ನು ಮಾಡಲಿಲ್ವೋ, ಪ್ರೇತ ಸಂಸ್ಕಾರವನ್ನು ಮುಗಿಸಲಿಲ್ವೋ, ದಯವಿಟ್ಟು ತಾವೀ ಸಂಸ್ಕಾರವನ್ನು ಮಾಡಿ ಮುಗಿಸಿ, ಈ ಒಂದು ಶ್ರಾದ್ದ ಕರ್ಮವನ್ನು ಮಾಡಿ ಮುಗಿಸಿ. ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮಗೊಂದು ವಿಚಾರ ನಾನು ತಿಳಿಸಬೇಕು. ನಿಜಕ್ಕೂ ಈ ವಿಚಾರವನ್ನು ಕೇಳಿದ್ರೆ ತಾವೊಂದು ಕ್ಷಣ ಆಲೋಚನೆಯನ್ನು ಮಾಡ್ತೀರಿ. ಏನಪ್ಪ ಅಂದರೆ, ನಮಗೆ ಸಂಬಂಧ ಇಲ್ಲ, ವ್ಯಕ್ತಿ ಗತಿಸಿದ್ದಾರೆ, ಆದರೆ ಗತಿಸಿರ್ತಕ್ಕಂಥ ವ್ಯಕ್ತಿಗೆ ಮಕ್ಕಳಿಲ್ಲ, ಮಗ ಇಲ್ಲ, ಆದರೆ ಆತನಿಗೆ ಸಂಸ್ಕಾರ ಆಗಬೇಕು. ಆದರೆ ಹೇಳ್ತೀನಿ, ಬೇರೆಯವರಿಗೆ ನಾವು ಏನಾದರೂ ಸಂಸ್ಕಾರವನ್ನು ಮಾಡಿದ್ದೇ ಆದರೆ ಒಂದು ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥ ಒಂದು ಫಲ ಪುಣ್ಯ ನಮಗೆ ಬರುತ್ತಂತೆ. ಒಂದು ದೇಗುಲವನ್ನು ಕಟ್ಟದಷ್ಟು ಪುಣ್ಯ ಫಲ ಭಗವಂತ ನಮಗೆ ದಯಪಾಲಿಸ್ತಾನಂತೆ. ಇದನ್ನು ನಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಆದರೆ ಇಲ್ಲಿ ಮತ್ತೊಂದು ವಿಚಾರ ಅರ್ಥಕೊಳ್ಳೋದಿದೆ. ನಾನು ಈ ವಿಚಾರ ಹೇಳಿದೆ ಅಂತ ಹೇಳಿ
ತಾವು ಬೇರೆ ರೀತಿ ಮುಂದುವರಿತಕ್ಕಂಥದ್ದಲ್ಲ. ನಾನು ಏನೊಂದು ವಿಚಾರ ಹೇಳ್ತಾ ಇದ್ದೀನೋ ಅದೆಲ್ಲವನ್ನೂ ಕೂಡ ತಾವು ಗಮನದಲ್ಲಿ ಇಟ್ಕೊಳ್ಬೇಕು. ಮೊದಲನೇದಾಗಿ ಒಬ್ಬ ವ್ಯಕ್ತಿಗೆ ಆತ ಸಂಸ್ಕಾರ ಮಾಡಲಿಕ್ಕೆ ಸಂಪೂರ್ಣವಾಗಿರತಕ್ಕಂಥ ಅಧಿಕಾರ ಬರ್ತಕ್ಕಂಥದ್ದು ಯಾವಾಗ? ಒಂದು, ಆತನ ತಂದೆ ಅಥವಾ ತಾಯಿ, ಇಲ್ಲಾಂದರೆ ಇವರಿಬ್ಬರು ಗತಿಸಿರಬೇಕು. ಅವರ ಸ್ವಂತ ತಂದೆ ತಾಯಿಗೆ ಆತ ಶ್ರಾದ್ದವನ್ನು ಮಾಡಿರಬೇಕು. ಆಗ ಮಾತ್ರ ಆತನಿಗೆ ಮುಂದಿನ ಸಂಸ್ಕಾರಗಳನ್ನು ನೆರವೇರಿಸಲಿಕ್ಕೆ ಅಧಿಕಾರ. ಇಲ್ಲ ಅಂದರೆ ಇದೆರಡೂ ಕೂಡ ಆಗಿಲ್ಲ ಅಂತಂದರೆ ಆತನಿಗೆ ಬೇರೆ ಯಾವುದೇ ರೀತಿ ಇರ್ತಕ್ಕಂಥ ಅಧಿಕಾರಗಳಿರೋದಿಲ್ಲ. ಅಪ್ಪಿ ತಪ್ಪಿ ಈ ಒಂದು ವಿಚಾರ ಮನಸ್ಸಲ್ಲಿ ಇಟ್ಕೊಳ್ಳಿ. ತಂದೆ ತಾಯಿ ಇರ್ತಕ್ಕಂಥವ್ರು ಇಂತಹ ಕೆಲಸಗಳಿಗೆ ಭಾಗಿನೂ ಆಗಬಾರ್ದು, ಮುಂದಕ್ಕೂ ಹೋಗಬಾರ್ದು. ನಿಮಗೆ ಅದು ಸಂಪೂರ್ಣವಾಗಿ ಬೇಡವಾಗಿರುವ ವಿಚಾರ. ಈ ಕ್ಷಣ ಏನು ಗುರುಗಳೇ ನೀವು ಇವಾಗ ತಾನೇ ಹೇಳಿದ್ರೆ ಎಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಹಂಗಂತ ಹೇಳಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ತಂದೆ ತಾಯಿ ಇರ್ತಕ್ಕಂಥವ್ರಿಗೆ, ತಂದೆ ತಾಯಿ ಇನ್ನೂ ಬದುಕಿರ್ತಕ್ಕಂಥವ್ರಿಗೆ ಈ ಒಂದು ಪಿತೃಪಕ್ಷ ಆಗಲಿ, ಈ ಒಂದು ಸಂಸ್ಕಾರ ಆಗಲಿ, ಶ್ರಾದ್ದ ಕರ್ಮ ಆಗಲಿ, ಅಂತ್ಯ ಸಂಸ್ಕಾರ ಆಗಲಿ, ದಫನ ಆಗಲಿ, ಇದು ಯಾವುದಕ್ಕೂ ಕೂಡ ನೀವು ಭಾಗಿಯಾಗಲೇಬಾರ್ದು. ನಿಮಗದು ಸಂಪೂರ್ಣವಾಗಿ ಬೇಡವಾಗಿರ್ತಕ್ಕಂಥ ವಿಚಾರ. ಆ ಕ್ಷಣಕ್ಕೆ ನಿಮಗೂ ಅದಕ್ಕೂ ಸಂಬಂಧವೇ ಇಲ್ಲ. ಆ ಚಟುವಟಿಕೆಗಳು ತಾವು ಭಾಗಿನೂ ಆದ್ರೂ ಕೂಡ ದೊಡ್ಡ ಮಟ್ಟದ ನೋವನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಅದು ಮಹಾಪಾಪ, ಮಹಾಘೋರ. ಇದನ್ನು ಮೊದಲನೇದಾಗಿ ಮನಸ್ಸಲ್ಲಿಟ್ಕೊಂಬಿಡಿ. ಯಾರಿಗೆ ತಂದೆ ತಾಯಿ ಇನ್ನೂ ಬದುಕಿರ್ತಾರೋ ಅವ್ರು ಯಾರಿಗೂ ಕೂಡ ಸಂಸ್ಕಾರಗಳನ್ನು ಮಾಡಲಿಕ್ಕಾಗಲಿ, ಶ್ರಾದ್ದ ಕರ್ಮಗಳನ್ನು ಮಾಡಲಿಕ್ಕಾಗಲಿ ಅವಕಾಶ ಇಲ್ಲ ಇಲ್ಲ ಇಲ್ಲ. ಇದನ್ನು ತಾವೆಲ್ಲರೂ ಕೂಡ ಅರ್ಥಕೊಳ್ಬೇಕು. ಇನ್ನು ನಿಮ್ಮ ಜಾತಿ ಪಂಥದ ಒಂದಿಷ್ಟು ಆಚರಣೆಗಳು ಯಾವ ರೀತಿ ಇರುತ್ತೆ? ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಥರ ಆಚರಣೆಗಳನ್ನು ಮಾಡ್ತೀರಿ. ನಿಮ್ಮ ಜಾತ್ಯತೀತವಾಗಿ ನೀವು ಯಾವ ರೀತಿ ಆಚರಣೆಗಳನ್ನು ಮಾಡ್ಕೊಳ್ತೀರೋ ಆ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ತಾವೆಲ್ಲರೂ ಕೂಡ ಒಂದು ವಿಚಾರ ನನ್ನನ್ನು ಕೇಳ್ಬೋದು, ಏನಪ್ಪ ಹೆಣ್ಣು ಮಕ್ಕಳಿಗೆ ಅವಕಾಶ ಇದೆಯಾ, ಇಲ್ಲಾಂದರೆ ಹೆಣ್ಣು ಮಕ್ಕಳಿಗೆ ಇದರಲ್ಲಿ ಏನಾದರೂ ಭಾಗಿ ಇದೆಯಾ? ಹೌದು, ಹೆಣ್ಣು ಮಕ್ಕಳಿಗೂ ಕೂಡ ಈ ಒಂದು ಸಮಯದಲ್ಲಿ ನಿಮ್ಮ ಒಂದು ಕೆಲಸವೂ ಕೂಡ ಇಲ್ಲಿದೆ, ನಿಮ್ಮ ಅವಶ್ಯಕತೆಯೂ ಇಲ್ಲಿದೆ. ಏನಪ್ಪ ಅಂದರೆ, ಯಾಕೆ ಗಂಡು ಮಕ್ಕಳಿಗೆ ಮಾತ್ರ ದೋಷ, ಹೆಣ್ಣು ಮಕ್ಕಳಿಗೆ ದೋಷವಿಲ್ವಾ ಅಂತ ಹೇಳ್ಬೋದು ತಾವು. ದೋಷ ಇದೆ. ಏನಪ್ಪ ಅಂದರೆ, ಒಂದು ಸತಿ ಇಲ್ಲಿ ತಾವು ಮತ್ತೊಂದು ವಿಚಾರನ ನಾನು ಕೇಳ್ಬೋದು. ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಗಳಿಗೂ ಏನು ಸಂಬಂಧ ಇರುತ್ತೆ ಗುರುಗಳೇ? ಒಂದು ಸತಿ ಮದುವೆ ಮಾಡಿಕೊಟ್ಟು ಹೋದ್ಮೇಲೆ ತವ್ರ ಮನೆಗಾಗಲಿ, ಅಪ್ಪನಿಗಾಗಲಿ, ಅಮ್ಮನಿಗಾಗಲಿ ಏನು ಸಂಬಂಧ ಇರುತ್ತೆ ಅಂತ ತಾವು ಕೇಳ್ಬೋದು. ಯಾಕೆ? ಮದುವೆ ಮಾಡಿಕೊಟ್ಟಿದ್ದಾರೆ ಎಂಬತಕ್ಕಂಥ ಕಾರಣದಿಂದ ಅವರು ಸಂಪೂರ್ಣವಾಗಿ ನಿಮ್ಮಿಂದ ಬೇರೆ ಆಗೋಗಿಲ್ಲ. ನಿಮ್ಮ ರಕ್ತನೇ ಅಲ್ವಾ, ಜನ್ಮವನ್ನು ಕೊಟ್ಟಿರ್ತಾರಲ್ವಾ. ತಂದೆ ತಾಯಿ ಅಂದಮೇಲೆ ಅವರು ತಂದೆ ತಾಯಿನೇ. ನಮಗೇನೇ ಮದುವೆ ಆಗಿದ್ರು ಕೂಡ ತಂದೆ ಮಕ್ಕಳ ಮಧ್ಯೆ ಇರತಕ್ಕಂಥ ಆ ಒಂದು ಬಂಧನವನ್ನು ಯಾರ ಕೈಲೂ ಕೂಡ ಬಿಡಿಸ್ಲಿಕ್ಕಾಗೋದಿಲ್ಲ. ಒಂದು ಹೆಣ್ಣಿಗೂ ಕೂಡ ಈ ಒಂದು ಸಮಯದಲ್ಲಿ ಒಂದು ಅಧಿಕಾರ ಇದೆ. ತಾವು ಕೂಡ ಬರಲೇಬೇಕು, ತಾವು ಆ ಸಮಯದಲ್ಲಿ ಪಾಲ್ಗೊಳ್ಳಲೇಬೇಕು, ತಾವು ಆ ಸಮಯದಲ್ಲಿ ತಮ್ಮದೇನಿದೆ ತಾವು ಪಾತ್ರವನ್ನು ನಿಭಾಯಿಸಲೇಬೇಕು. ಯಾಕೆ ಅಂದರೆ ಒಂದು ಋಣವನ್ನು ಹರಿಸ್ಕೊಳ್ಳಿಕ್ಕಾಗಿ ಆಕೆಗೆ ಏನಾದರೂ ಸಮಸ್ಯೆಗಳಿದ್ರೂ ಕೂಡ ಇಂತಹ ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗೋದ್ರಿಂದ ಆಕೆನೂ ಕೂಡ ಆಕೆಗೆ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಪಿತೃಗಳ ಅನುಗ್ರಹ ಆಕೆಗೂ ಕೂಡ ಆಗಬೇಕು. ಮಗಳಾಗಿ ತಾವು ತಂದೆ ತಾಯಿಯ ಒಂದಿಷ್ಟು ಶ್ರಾದ್ದ ಕರ್ಮಗಳಿಗಾಗಲಿ, ನಿಮ್ಮ ತಮ್ಮನೋ ನಿಮ್ಮ ಅಣ್ಣನ ಜೊತೆನೋ ತಾವು ಕೂಡ ಭಾಗಿಯಾಗಿ ಒಂದಿಷ್ಟು ಕೆಲಸಗಳನ್ನು ತಾವು ಮಾಡಬೇಕಂದ್ರೆ ತಾವು ನಿಮ್ಮ ಕೈಯಾರೆ ಪಿಂಡ ಪ್ರದಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹೆಣ್ಣು ಮಕ್ಕಳಿಗೆ ಅಧಿಕಾರ ಇಲ್ಲ, ಗಂಡು ಮಕ್ಕಳೇ ಮಾಡಬೇಕು. ಆದರೆ ಆ ಒಂದು ಕೆಲಸಕ್ಕೆ ಅವರಿಗೆ ಸಹಾಯಾಸ್ತವಾಗಿ ಅವರವರ ಆಚರಣೆ ಪರಿಯಾಗಿ ಯಾವ ರೀತಿ ಮಾಡಿಸ್ಬೇಕೋ ಆ ರೀತಿ ಮಾಡಿಸ್ತಾರೆ. ಹೆಣ್ಣು ಮಕ್ಕಳಿಗೆ ಏನೆಲ್ಲ ಜವಾಬ್ದಾರಿಗಳಿದೆ ಅದನ್ನು ಮಾಡಿಸ್ತಾರೆ, ಅದರಲ್ಲಿ ಯಾವುದು ಸಮಸ್ಯೆ ಇಲ್ಲ. ಆದರೆ ಆ ಜಾಗಕ್ಕೆ ತಾವು ಬರಬೇಕು, ಆ ಕ್ಷಣ ಆ ಕೆಲಸದಲ್ಲಿ ತಾವಿರಬೇಕಾಗುತ್ತೆ. ಒಂದು ವೇಳೆ ತಾವಿಲ್ಲ ಅಂದರೆ ಅದು ದೊಡ್ಡ ಮಟ್ಟದ ಸಮಸ್ಯೆ ನೀವು ಅನುಭವಿಸ್ತೀರಿ. ಅದನ್ನು ತಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಹೆಣ್ಣು ಮಕ್ಕಳ ವಿಚಾರವನ್ನು ತಿಳ್ಕೊಂಡಿದ್ದಾಯಿತು. ಗಂಡು ಮಕ್ಕಳ ವಿಚಾರವಾಗಿ ನಾನು ತಿಳಿಸದೇ ಇದ್ದೆ ಅನಾಥ ಪರಿತ ಸಂಸ್ಕಾರ ಅಂತ ಹೇಳಿ. ಅಂದರೆ ಯಾರಿಗೆ ಈಗ ಮಕ್ಕಳಿಲ್ಲ, ಮಗ ಇಲ್ಲ ಅಂಥವ್ರಿಗೆ ನಿಮ್ಮ ಒಂದು ಪೀಳಿಗೆಯಲ್ಲಾಗಲಿ, ಇಲ್ಲಾಂದರೆ ನಿಮ್ಮ ಜೊತೆಲಿ ಇರ್ತಕ್ಕಂಥವ್ರಾಗಲಿ, ಬಂಧು ಮಿತ್ರರಲ್ಲಾಗಲಿ ಯಾರು ನಿಮ್ಮ ಜಾತಿಯವರು ಇರ್ತಾರೋ ಅವರ ಒಪ್ಪಿಗೆಯ ಮೇರೆಗೆ ನಿಮ್ಮ ಆ ಒಂದು ಅಂತ್ಯ ಸಂಸ್ಕಾರವನ್ನು ಸಲ್ಲಿಸ್ಬೋದು. ಅಂದರೆ ಗತಿಸಿರ್ತಕ್ಕಂಥವ್ರ ಪಿತೃಗಳ ಸಂಸ್ಕಾರವನ್ನು ಮಾಡ್ಬೋದು. ಆದರೆ ನಾನು ಹೇಳಿದಾಗೆ ಅವರು ಮೊದಲನೇದಾಗಿ ಅವರ ತಂದೆ ತಾಯಿ ಗತಿಸಿರಬೇಕು, ಇಲ್ಲ ಅಂದರೆ ಅವರಿಗೆ ಶ್ರಾದ್ದ ಕರ್ಮವನ್ನು ಮಾಡಿರಬೇಕು.
ಆಗ ಮಾತ್ರ ಅವ್ರಿಗೂ ಕೂಡ ಅವಕಾಶ. ಇಲ್ಲ ಅಂದರೆ ಅವ್ರಿಗೂ ಕೂಡ ಯಾವುದೇ ರೀತಿ ಅವಕಾಶ ಇಲ್ಲ. ಪ್ರತ್ಯಕ್ಷವಾಗಿರ್ತಕ್ಕಂಥ ಕಣ್ಣು ಮುಂದೆ ಇರತಕ್ಕಂಥ ತಂದೆ ತಾಯಿಯವ್ರು ಇರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಕೂಡ ಇಂತಹ ಕೆಲಸಗಳಿಗೆ ಭಾಗಿಯಾಗಬೇಡಿ, ಅದು ಮಹಾಪಾಪ. ಇನ್ನು ನಾನು ಹೇಳಿದಾಗೆ ಈ ಒಂದು ಅನಾಥ ಪ್ರೇತ ಸಂಸ್ಕಾರವನ್ನು ಮಾಡೋದ್ರಿಂದ ನಿಜಕ್ಕೂ ಹೇಳ್ತೀನಿ, ಒಂದು ದೇಗುಲವನ್ನೇ ಕಟ್ಟದಷ್ಟು ಶಕ್ತಿ, ಅಷ್ಟು ಪುಣ್ಯ ಫಲ ನಮಗೆ. ಇದು ನಿಜ. ನಾವೆಲ್ಲರೂ ಕೂಡ ಅರ್ಥಕೊಳ್ಬೇಕಾಗಿರ್ತಕ್ಕಂಥದ್ದಿದೆ. ಇದನ್ನು ಆದಷ್ಟು ತಾವೆಲ್ಲರೂ ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಆದಷ್ಟು ನಿಮ್ಮ ಕೈಲಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿ. ಇನ್ನು ಮತ್ತೊಂದು ವಿಚಾರ ಇದೆ ನಾನು ತಿಳಿಸೋದ್ರಲ್ಲಿ, ನಾನು ಯಾಕೆಂದರೆ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನೆಲ್ಲವನ್ನೂ ಕೂಡ ನಾನು ಬರೆದಿಟ್ಕೊಂಡು ಬಿಟ್ಟಿದ್ದೀನಿ. ಆದರೆ ಯಾಕೆಂದರೆ ಒಂದಷ್ಟು ವಿಚಾರಗಳನ್ನು ನಾನು ಜ್ಞಾಪಕ ಶಕ್ತಿಯನ್ನೆಲ್ಲ ಇಟ್ಕೊಂಡಿರ್ತೇನೆ, ಒಂದಿಷ್ಟು ವಿಚಾರಗಳನ್ನು ನಾನು ಬರೆದು ಇಟ್ಕೊಂಡಿದ್ದೇನೆ. ಇಲ್ಲಿ ಮತ್ತೊಂದು ವಿಚಾರ ಇದೆ, ನಾನು ಅದನ್ನು ತಿಳಿಸಲೇಬೇಕು. ಈ ಒಂದು ಪಿತೃಪಕ್ಷದಲ್ಲಿ ಗಂಡು ಮಕ್ಕಳಾಗಿ ನಿಮಗೆ ಯಾವಾಗ ಅಧಿಕಾರ ಬರುತ್ತೆ, ಆ ಅಧಿಕಾರ ನಾವು ಅದನ್ನು ಊಹೆನೂ ಕೂಡ ಮಾಡ್ಕೊಳ್ಳಿಕ್ಕೆ ನಮಗೆ ಬೇಡ. ಈ ಕ್ಷಣ ನಮ್ಗೆ ಆ ಸಮಯವನ್ನು ನಾವು ಮನಸ್ಸಿನಲ್ಲಿ ಅಂದ್ಕೊಳ್ಳೋದು ಬೇಡ. ಯಾಕೆಂದರೆ ನನ್ನ ತಂದೆ ತಾಯಿ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ನಾನು ಅವ್ರನ್ನ ಸುಖ ಶಾಂತಿ ನೆಮ್ಮದಿಯಿಂದ ಇಟ್ಕೊಳ್ಬೇಕು. ಆದರೆ ಒಂದು ವಿಚಾರ ಇದೆ, ನನ್ನ ತಂದೆ ನನ್ನ ತಾತಾರವರ ಶ್ರಾದ್ದ ಕರ್ಮವನ್ನು ಮಾಡಬೇಕಾದ್ರೆ ಆಗಲಿ, ನನ್ನ ಅಜ್ಜಿಯವರ ಶ್ರಾದ್ದ ಕರ್ಮವನ್ನು ಮಾಡಬೇಕಾಗಲಿ, ಮೊಮ್ಮಕ್ಕಳಾಗಿ ನಾವೂ ಕೂಡ ಎಲ್ಲೋ ನಮ್ಮ ಪಾಡಿಗೆ ನಾವು ಮನೆ ಬಿಟ್ಟು ನಮ್ಮ ಬೇಕಾಗಿರ್ತಕ್ಕಂಥ ಕೆಲಸಗಳಿಗೆ ನಾವು ಹೋಗ್ತಕ್ಕಂಥದ್ದೆಲ್ಲ ಆ ಕ್ಷಣ ನಾವಲ್ಲಿರಬೇಕು. ಪಿಂಡ ಪ್ರದಾನವನ್ನು ಮಾಡಬೇಕಾದ್ರೆ ನಮಸ್ಕಾರ ಮಾಡುವ ಸಮಯ ಬರುತ್ತೆ. ಆ ಕ್ಷಣ ನಮ್ಗೆ ಅಷ್ಟು ಮಾತ್ರ ಅಧಿಕಾರ. ಆದರೆ ನಾವು ಅಂದ್ಕೊಳ್ತೀವಿ ನಮಸ್ಕಾರ ಮಾಡೋದ್ರಿಂದ ನಮ್ಗೆ ಇನ್ನೇನು ಸಿಗುತ್ತೆ ಅಂಥೇಳಿ. ಅಲ್ಲೇ ಇರೋದು ವಿಚಾರ. ನಾವು ನಮಸ್ಕಾರ ಆ ಕ್ಷಣ ಬಂದು ಅಜ್ಜಿ ತಾತಾರವರು ಎಲ್ಲಿದ್ರೂ ಕೂಡ ಅವರು ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬತಕ್ಕಂಥ ಆ ಒಂದು ಪ್ರಾರ್ಥನೆ. ಅಜ್ಜಿ ತಾತಾರವರು ನಾನು ಅಂದ್ಕೊಂಡಿರುವ ಕೆಲಸಗಳು ಕಾರ್ಯಸಿದ್ಧಿ ಆಗಲಿ, ನಾನು ಏನು ಅಂದ್ಕೊಳ್ತಾ ಇದ್ದೀನಿ ನಾನು ಅದೆಲ್ಲವನ್ನೂ ಕೂಡ ನಾನು ಅಂದ್ಕೊಂಡಿರೋ ಕೆಲಸಗಳು ಕಾರ್ಯಸಿದ್ಧಿ ಆಗಬೇಕು, ನಿಮ್ಮಿಬ್ಬರ ಅನುಗ್ರಹ ನನಗೆ ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ಆ ಕ್ಷಣ ಪ್ರಾರ್ಥನೆಯನ್ನು ಮಾಡಿ ನಾವು ನಮಸ್ಕರಿಸಿದ್ದೆ ಆದರೆ ಆ ಕ್ಷಣ ನಾವು ಅವರಿಗೆ ಆದಷ್ಟು ಅವರ ಪ್ರೀತಿಗೆ ನಾವೆಲ್ಲರೂ ಕೂಡ ಪಾತ್ರರಾಗ್ತೀವಿ. ಅವರ ಅನುಗ್ರಹದಿಂದ ನಮ್ಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಅವರು ಮುಂದೆ ನಿಂತು ನೋಡ್ಕೊಳ್ತಾರೆ, ನಮ್ಗೆ ಆ ಸಮಸ್ಯೆಗಳನ್ನು ದೂರ ಮಾಡ್ತಾರೆ. ನಾವು ಅಂದ್ಕೊಂಡಿರುವ ಕೆಲಸಗಳು ಕಾರ್ಯಸಿದ್ಧಿ ಮಾಡ್ಕೊಳ್ತೀವಿ. ಇಂತಹ ಸಮಯಗಳಲ್ಲಿ ನೋಡಿ, ನಾವು ಮಾನವರಾಗಿ ಪ್ರತಿನಿತ್ಯವೂ ಕೂಡ ಏನೇನೋ ತಿಂತೀವಿ. ಹೊಟ್ಟೆ ಹಸಿವು ನಮಗೆ ಒಂದು ಕ್ಷಣ ಹಸುವಿನ ಸಮಯದಲ್ಲಿ ಊಟ ಹಾಕಲಿಲ್ಲ. ಈಗ ಮನೆಯಲ್ಲಿದ್ದಾಗಲೇ ನಾವು ಹೆತ್ತ ತಾಯಿಗೆ 10 ನಿಮಿಷ ನಮ್ಗೆ ಹೊಟ್ಟೆ ಹಸಿವಾಗೋಗಿದೆ, ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ, ನಾವು 1-3 ಸತಿ ಆಗಲೇ ಕರೆದಿದ್ದೀವಿ ನಾವು, ಅಮ್ಮ ನನಗೆ ಹೊಟ್ಟೆ ಹಸಿತಾ ಇದೆ. ಆದ್ರೂ ಕೂಡ ಪಾಪ ಅವ್ರು ಅಷ್ಟೆಲ್ಲ ಕೆಲಸಗಳಲ್ಲಿ 10 ನಿಮಿಷ ನಮಗೆ ಬಡಿಸ್ತಕ್ಕಂಥ ಊಟ ಲೇಟ್ ಆಗಿಬಿಟ್ರೆ ನಾವು ಏನು ಪ್ರಪಂಚ ಮುಳುಗೋಯ್ತೋ, ಪ್ರಳಯನೇ ಆಗೋಯ್ತು ಅನ್ನೋ ಲೆವೆಲ್ಗೆ ನಾವು ಜಗಳ ಮಾಡಿಬಿಡ್ತೀವಿ. ಏನಿದು ನಮ್ಮ ಮನೇಲಿ ಊಟಕ್ಕೋಸ್ಕರ ಇಷ್ಟು ಪರದಾಡಬೇಕಾ, ಒಂದು ಊಟ ಹಾಕೋದಕ್ಕಾಗೋದಿಲ್ವೋ, ಇಷ್ಟು ಲೇಟಾ ಅಂತ ಹೇಳಿ ಏನೇನೋ ಮಾತಾಡ್ತಾ ಇರ್ತೀವಿ. ಆದರೆ ನಮಗಾದರೆ ನೋಡಪ್ಪ, ಪ್ರತಿನಿತ್ಯವೂ ಕೂಡ ಹಸಿವಾಗತ್ತೆ, ನಾವು ಊಟ ಮಾಡಲೇಬೇಕು. ಆ ಊಟಕ್ಕೆ ಮನೇಲಿದ್ದಾಗಲೇನೇನೋ ನಾವು ಅಮ್ಮ ತಾಯಿ ಮಾಡಾಕ್ತಾರೆ ಗೊತ್ತಾಗುತ್ತೆ. ಆಚೆ ಕಡೆ ಹೋದರೆ ಅದೇನೋ ಹಾಳು ಮುಳು ಎಲ್ಲ ನಾವು ತಿನ್ನಬೇಕು. ತಿಂದಾಗ ನಾವೆಲ್ಲ ದುಡ್ಡು ಖರ್ಚು ಮಾಡ್ತೀವಿ, ಅಷ್ಟೆಲ್ಲ ಮಾಡ್ತೀವಿ. ಆದರೆ ವರ್ಷಕ್ಕೊಮ್ಮೆ ಪಿತೃಪಕ್ಷ ಬರುತ್ತೆ, ಇಲ್ಲಾಂದರೆ ವರ್ಷಕ್ಕೊಮ್ಮೆ ತಾವು ಮಾಡತಕ್ಕಂಥ ಆ ಒಂದು ಶ್ರಾದ್ದ ಕರ್ಮ, ಅದನ್ನು ಮಾಡೋದಕ್ಕೆ ನಾವು ಮೈಗಳ್ತನ ಬಿದ್ದು. ಯಾಕೆಂದರೆ ನಮ್ಮ ಥರನೇ ಅವರು ಹಸಿವುಕೊಂತಾರಲ್ವಾ. ಸತ್ತ ಮೇಲೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಲ್ಲ, ಅವರಿಗೂ ಹಸಿವಾಗತ್ತೆ, ಅವರಿಗೂ ನಾವು ಊಟಗಳನ್ನು ಕೊಡಬೇಕು. ನಮಗೆ ಹೇಗೆ ಒಂದು ದಿನವೋ ಅವರಿಗೆ ಒಂದು ವರ್ಷ ಒಂದು ದಿನ, ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅವರಿಗೆ ಒಂದು ವರ್ಷ ಒಂದು ದಿನ, ನಮಗಿಲ್ಲಿ ಒಂದು ದಿನ ಒಂದೇ ದಿನ. ಹಾಗೆ ನಮ್ಗೆ ಒಂದು ದಿನ ನಾವು ಹಸಿವುಕೊಂಡಿದ್ರೆ ನಮ್ಮ ಕೈಲಿ ಇರೋಕ್ಕಾಗುತ್ತಾ? ಆಗೋದೇ ಇಲ್ಲ, ಅಸಾಧ್ಯವಾದ ಮಾತು. ತಲೆ ಸುತ್ತು ಬಿದ್ದೋಗ್ಬಿಡ್ತೀವಿ. ಅದೇ ರೀತಿ ಅವರು ಊಟಕ್ಕೆ ಬಂದಾಗ ಮಾತ್ರ ನಾವು ನಮಗಿರ್ತಕ್ಕಂಥ ಸಮಯಗಳು ಸಾಕಷ್ಟು ಇದೆ, ನನಗೆ ಮಾಡಬೇಕಾಗಿರೋ ಕೆಲಸಗಳಿದೆ ಅಂದ್ಬಿಟ್ಟು ನಮ್ಮ ಪಾಡಿಗೆ ನಾವು ಪಕ್ಕಕ್ಕೆ ಹೋಗಿಬಿಟ್ರೆ ಅವರು ಹಸಿವುಕೊಂಡಿರಲ್ವಾ? ಆ ಕ್ಷಣ ಹೇಳ್ತೀನಿ, ಯಾರ ವಾಸ್ತುಗ್ರಹದಲ್ಲಿ ಪ್ರೇತ ಸಂಸ್ಕಾರ ನಡೀತಾ ಇಲ್ಲ, ಶ್ರಾದ್ದ ಕರ್ಮಗಳನ್ನು ಮಾಡ್ತಾ ಇಲ್ಲ, ಪಿತೃಗಳಿಗೆ ಆಹಾರವನ್ನು ಕೊಡ್ತಾ ಇಲ್ವೋ, ನಿಜಕ್ಕೂ ಹೇಳ್ತೀನಿ, ಆ ಒಂದು ವಾಸ್ತುಗ್ರಹದಲ್ಲಿ ಯಾವ ಕಾರಣಕ್ಕೂ ಕೂಡ ನಾವು ನೆಮ್ಮದಿಯನ್ನು ನೋಡಲಿಕ್ಕಾಗೋದಿಲ್ಲ, ಸುಖ ಶಾಂತಿ ನೆಮ್ಮದಿಯನ್ನು ತಾವು ಅನುಭವಿಸ್ಲಿಕ್ಕಾಗೋದಿಲ್ಲ. ನಿಮ್ಮ ವಾಸ್ತುಗ್ರಹದಲ್ಲಿ ತಾಯಿ ಮಹಾಲಕ್ಷ್ಮಿ ನೆಲೆಸೋದಿಲ್ಲ. ನಿಮಗೆ ಹಣಕಾಸಿನ ಸಮಸ್ಯೆ, ಕಟ್ಟಿಟ್ಟ ಬುದ್ಧಿ ಮತ್ತು ವಾಸ್ತುಗ್ರಹದಲ್ಲಿ ವಿವಾಹ ಆಗಿಲ್ಲ ಅಂದರೆ ವಿವಾಹ ದೋಷ ಸಂಪೂರ್ಣವಾಗಿ ನಿಮಗೆ ಕಾಡ್ತಕ್ಕಂಥದ್ದಿರುತ್ತೆ. ಒಂದು ವೇಳೆ ವಿವಾಹ ಆಗಿದ್ದಲ್ಲಿ ನಿಮಗೆ ಸಂತಾನದ ಕುರಿತಾಗಿ ಬಂದಾಗ ಮಾತ್ರ ಸಂತಾನದ ದೋಷ ನಿಮಗೆ 100ಕ್ಕೆ 100 ಪಟ್ಟು ಕಾಡೇ ಕಾಡುತ್ತೆ. ದಯವಿಟ್ಟು ಆದಷ್ಟು
ಪ್ರೇತ ಸಂಸ್ಕಾರಗಳನ್ನು ಮಾಡಲಿಕ್ಕೆ ಮುಂದಾಗಬೇಕು. ಅಂತ್ಯ ಸಂಸ್ಕಾರಗಳನ್ನು ಕರೆಕ್ಟಾಗಿ ಶಾಸ್ತ್ರೋಕ್ತವಾಗಿ ನಡೆಸಬೇಕು. ನಿಮ್ಮ ಜಾತ್ಯತೀತ ಆಚರಣೆಗಳನ್ನು ತಾವು ನಡೆಸಲೇಬೇಕು. ಆ ಯಾವ ರೀತಿ ಆಚರಣೆಗಳಿದ್ದಾವೆ ಅದೆಲ್ಲವನ್ನೂ ಕೂಡ ತಾವು ಸರಿಸಮ ಪ್ರಮಾಣವಾಗಿ ಸೂಕ್ತವಾಗಿ ನಡೆಸಲೇಬೇಕು. ಆದಷ್ಟೂ ಕೂಡ ಇಂತಹ ಸಮಯದಲ್ಲಿ ಶೌಚ ಶುದ್ಧಿ ಬಹಳ ಮುಖ್ಯ. ಶೌಚ ಶುದ್ಧಿ ಬಹಳ ಮುಖ್ಯ. ನಿಮ್ಮ ಆಹಾರದ ಪದ್ಯಕ್ರಮಗಳಲ್ಲಿ ಬಹಳ ಮುಖ್ಯ. ಉಪವಾಸ ಇರಬೇಕಾಗತ್ತೆ. ಶೌಚ ಶುದ್ಧಿ ಬಹಳ ಮುಖ್ಯ. ಏನಪ್ಪ ಅಂದರೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಬರೋದು, ಬಾತ್ರೂಮ್ಗೆ ಹೋಗ್ಬಿಟ್ಟು ಬಂದು ಅಂತ್ಯ ಸಂಸ್ಕಾರ ಮಾಡ್ತಕ್ಕಂಥದ್ದಾಗಲಿ ಅದೆಲ್ಲ ಮಾಡಬಾರ್ದು. ಒಂದು ಕ್ಷಣ ತಾವು ಬೆಳಗ್ಗೆ ಎದ್ದು ಏನು ಸ್ನಾನವನ್ನೆಲ್ಲವನ್ನೂ ಕೂಡ ಮುಗಿಸಿ ನಿಮ್ಮ ಶೌಚ ಶುದ್ಧಿಯನ್ನು ಮುಗಿಸ್ಕೊಂಡು ಬರ್ತೀರೋ, ಮತ್ತೆ ತಾವು ಅಂತ್ಯ ಸಂಸ್ಕಾರ ಮಾಡಿ ಅವ್ರಿಗೆ ಆಹಾರ ಸಂಪೂರ್ಣವಾಗಿ ಅವ್ರಿಗೆ ಏನು ಇಡಬೇಕೋ ಆಹಾರ ಇಡುವವರೆಗೂ ಕೂಡ ತಾವು ಒಂದು ತೊಟ್ಟು ನೀರನ್ನು ಕೂಡ ಸೇವನೆ ಮಾಡಬಾರ್ದು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಹಂಗಲ್ಲ. ಹೆಣ ಅಲ್ಲಿ ಮುಂದೆ ಇರುತ್ತೆ, ಇವ್ರ ಇವ್ರ ಬಜ್ಜಿ ಬೋಂಡುಗಳು ತಿಂತಾ ಇರ್ತಾರೆ, ಅಲ್ಲೇ ಕಾಫಿ ಟೀಗಳು ನಡೀತಾ ಇರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ. ಇವತ್ತಿನ ದಿವಸ ಪರಿಸ್ಥಿತಿ ಆಗೋಗಿದೆ. ಶುಗರ್ ಪೇಷಂಟ್ಗಳಿರ್ತಾರೆ, ಡಯಾಬಿಟಿಕ್ ಇರುತ್ತೆ, ಪಾಪ ಅವ್ರಿಗೇನು ಮಾಡ್ಲಿಕ್ಕಾಗೋದಿಲ್ಲ. ಆಗತ್ತೆ, ಸರಿ ಆಯಿತು, ಒಪ್ಕೊಳ್ಳುವ. ಅಟ್ಲೀಸ್ಟು ಶ್ರಾದ್ದ ಕರ್ಮದ ಸಮಯದಲ್ಲಿ ಮಾಡ್ತಕ್ಕಂಥ ಕರ್ತರಾಗಲಿ ತಾವಾದರೂ ಅರ್ಥಕೊಳ್ಬೇಕು. ದಯವಿಟ್ಟು ಸ್ವಲ್ಪ ಇಂತಹ ಧರ್ಮ ಸೂಕ್ಷ್ಮಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇಂತಹ ಸಮಯದಲ್ಲಿ ಅವರಿಗೆ ಶ್ರಾದ್ದ ಕರ್ಮಾದಿಗಳನ್ನು ಮಾಡಬೇಕಾದ್ರೆ ಕರ್ತೃಗಳಾಗಿ ಎಲ್ಲರೂ ಕೂಡ ಯಾರ್ಯಾರು ಕರ್ತಿರ್ತಾರೋ ದಯವಿಟ್ಟು ಸ್ವಲ್ಪ ಶೌಚ ಶುದ್ಧಿಯಿಂದ ನಿಧಾನವಾಗಿ ಸಾಂಗೋಪಾಂಗವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಕ್ರಮಗಳನ್ನು ಕೂಡ ಕ್ರಮಬದ್ಧವಾಗಿ ಪಾಂಗೀತವಾಗಿ ನಡೆಸ್ಕೊಂಡು ಹೋಗ್ಬಿಟ್ರೆ ಆ ವರ್ಷದ ನಿಮ್ಮ ಫಲ ನಿಜಕ್ಕೂ ಬಹಳ ಚೆನ್ನಾಗಿರುತ್ತೆ. ನಿಮ್ಮ ಪಿತೃಗಳು ನಿಮ್ಮನ್ನು ಕಾಯ್ತಾರೆ. ಇವತ್ತಿನ ದಿವಸ ತಾವು ಅಂದ್ಕೊಂಡಿರ್ತೀರಿ ನಮಗೆ ಬರ್ತಾ ಇರತಕ್ಕಂಥ ಸಮಸ್ಯೆಗಳೆಲ್ಲ ದೂರ ಆಗಿದೆ ಅಂತ ಹೇಳಿ ನೀವು ನಿಮ್ಮ ವಾಸ್ತುಗೃಹದಲ್ಲಿ ಶಾಸ್ತ್ರೋಕ್ತವಾಗಿ ನಿಮ್ಮ ಪಿತೃಗಳಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥ ಶ್ರಾದ್ದ ಕರ್ಮಗಳನ್ನು ಸಲ್ಲಿಸಿಬಿಟ್ರೆ ಯಾವ ವಾಸ್ತುಗೃಹದಲ್ಲೂ ಕೂಡ ಅಶಾಂತಿ ಎಂಬುದು ಇರೋದೇ ಇಲ್ಲ. ಎಲ್ಲವೂ ಕೂಡ ನೆಮ್ಮದಿ. ಯಾಕೆಂದರೆ ನಮಗೇನೇ ಸಮಸ್ಯೆಗಳು ಬಂದರೂ ಕೂಡ ಪ್ರಥಮ ಸ್ಥಾನದಲ್ಲಿ ನಿಂತು ಕಾಯ್ತಕ್ಕಂಥವರೇ ಪಿತೃಗಳು, ನಮ್ಮ ಅಜ್ಜಿ ತಾತ. ಅವರನ್ನು ನಾವು ನಮಸ್ಕರಿಸಬೇಕು, ಸ್ಮರಿಸಬೇಕು. ಇನ್ನು ಈ ಒಂದು ಸಮಯದಲ್ಲಿ ಈಗ ಸಂಪೂರ್ಣವಾಗಿ ಈಗ ಸರ್ವಪಿತೃ ಮಹಾಲಯ ಅಮಾವಾಸ್ಯೆ ಅಂತಿದೆ. ಅಂದರೆ ಏನಪ್ಪ ಅಂದರೆ ಈ ಸರ್ವಪಿತೃಗಳಿಗೂ ಕೂಡ ಈ ಒಂದು ಆಹಾರವನ್ನು ಕೊಡ್ತಕ್ಕಂಥದ್ದಾಗಲಿ ಇಂತಹ ಮಹಾಲಯ ಅಮಾವಾಸ್ಯೆ ಸಮಯದಲ್ಲೂ ಕೂಡ ಈ ಒಂದಿಷ್ಟು ಸಮಯ ಇದೆ. ಮಧ್ಯಾಹ್ನ 12ರಿಂದ 1 ಸಮಯ. ಈ ಒಂದು ಸಮಯದಲ್ಲಿ ಪಿತೃಗಳು ಬರ್ತಾರೆ. ಅವರು ಆ ಕ್ಷಣದಲ್ಲಿ ಆಹಾರವನ್ನು ಸೇವನೆ ಮಾಡ್ತಾರೆ. ನಮ್ಗೆ ಇಷ್ಟ ಬಂದಾಗ ರಾತ್ರಿ ಹೋಗ್ಬಿಟ್ಟು ತಾವು ಪಿಂಡ ಪ್ರದಾನವನ್ನು ಮಾಡಿದ್ರೆ ಅದು ಸಂಪೂರ್ಣವಾಗಿ ಸಲ್ಲುವಂಥ ಮಾತೇ ಅಲ್ಲ. ಆದಷ್ಟು ತಮ್ಮೆಲ್ಲರೂ ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ಳೋದೇನಪ್ಪ ಅಂದರೆ ರಾತ್ರಿ ಹೊತ್ತು ಸಂಸ್ಕಾರಗಳನ್ನು ಮಾಡೋದನ್ನು ಬಿಡಿ. ಅದು ಸೂಕ್ತ ಅಲ್ಲ. ರಾತ್ರಿ ಮಾಡಬಾರ್ದು, ಹಗಲೊತ್ತೇ ಮಾಡಬೇಕಿಂಥ ಕೆಲಸಗಳನ್ನು ದಯವಿಟ್ಟು ಇದೆಲ್ಲವನ್ನು ಕೂಡ ತಾವು ಮನಸ್ಸಲ್ಲಿಟ್ಕೊಳ್ಬೇಕು. ಇನ್ನು ಈಗ ತಾವು ಸಾಧಾರಣವಾಗಿ ಆಹಾರವನ್ನು ಯಾವ್ಯಾವ ರೀತಿ ಸಲ್ಲಿಸ್ತೀರಿ? ಗೌಗ್ರಾಸವನ್ನು ಕೊಡ್ತೀರಿ, ಬ್ರಾಹ್ಮಣರನ್ನು ಕರೆದು ಕೂಡಿಸಿ ಅವರಿಗೆ ಭೋಜನವನ್ನು ಕೊಡ್ತೀರಿ. ಇದೆಲ್ಲದಕ್ಕಿಂತ ಮಿಗಿಲಾಗಿರತಕ್ಕಂಥ ಕಾಗೆಗಳಿಗೆ ಊಟವನ್ನು ಉಪಚಾರವನ್ನು ಆಗ್ತಕ್ಕಂಥದ್ದು. ಕಾಗೆಗಳು ಆ ಕ್ಷಣ ನೋಡಿ ಪಿತೃಗಳು ಬರ್ತಕ್ಕಂಥ ಸೂಚನೆ ಹೇಗಿರುತ್ತೆ ಅಂದರೆ ನಿಮ್ಮ ವಾಸ್ತುಗೃಹದ ಮುಂದೆ ಇರತಕ್ಕಂಥ ಮರದ ಮೇಲೆ ಕೂತ್ಕೊಂಡಿರ್ತಕ್ಕಂಥದ್ದಾಗಲಿ ಪಿತೃಗಳು ಅಂದರೆ ಆ ಕಾಗೆ ಬಂದು ಕೂತ್ಕೊಳ್ತಕ್ಕಂಥದ್ದಾಗಲಿ, ಕಾಗೆಯ ಬಾಯಲ್ಲಿ ಒಣ ಹುಲ್ಲನ್ನು ಇಟ್ಕೊಂಡು ಏನಾದರೂ ಅದು ನಿಮ್ಮ ವಾಸ್ತುಗೃಹದ ಮುಂದೆ ಬಂದು ಹಾಕ್ತಕ್ಕಂಥದ್ದಾಗಲಿ ಇದೆಲ್ಲವೂ ಕೂಡ ಸೂಚನೆ. ಒಂದು ವೇಳೆ ಪಿತೃಗಳು ಬಂದಿದ್ದಾರೆ ನಮ್ಮಲ್ಲೆಲ್ಲವನ್ನೂ ಕೂಡ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಕಾಗೆ ತಾವು ಗಮನಿಸ್ಬೋದು. ಕಾಗೆ ಅದರ ಬಾಯಲ್ಲಿ ಹೂವಾನೋ ಇಲ್ಲಾಂದರೆ ಬೇರೆ ಇರತಕ್ಕಂಥ ಎಲೆನೋ, ಹಸಿರು ಎಲೆನೋ, ಹೂವಾನೋ ಅದೆಲ್ಲವನ್ನು ತೊಗೊಂಡು ಬಂದು ನಿಮ್ಮ ಮನೆಯ ಮುಂದೆ ಹಾಕ್ತಾ ಇರುತ್ತೆ. ಅಂದರೆ ಪಿತೃಗಳು ಆ ಕ್ಷಣ ಬಂದಿದ್ದಾರೆ, ಈಗ ಸಮಯ ತಾವು ಆಹಾರವನ್ನು ನೀಡಲಿಕ್ಕೆ ಎಂಬತಕ್ಕಂಥದ್ದು. ಇದೆಲ್ಲವನ್ನೂ ಕೂಡ ತಾವು ಗಮನಿಸಬೇಕು. ಯಾಕೆ ಅದೇ ತಾವು ಕೇಳ್ಬೋದು, ನನ್ನನ್ನು ಸಾಧಾರಣವಾಗಿ ತಾವು ಕೇಳ್ಬೋದು, ತಾವು ಗಮನಿಸ್ಬೋದು. ಇಲ್ಲ ಬೇರೆ ರೀತಿ ಇರ್ತಕ್ಕಂಥ ಪಕ್ಷಿಗಳು ಬಂದು ತಾವು ಆ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ, ಕಾಗೆನೇ ಬರೋದು. ಯಾಕೆಂದರೆ ಅದೇ ರೀತಿ ಕಾಗೆ ಆಗಲಿ, ಗೋವು, ಗೋಮಾತೆ, ಇದು ನೋಡ್ರಿ ನಿಜವಾಗ್ಲೂ ಹೇಳ್ತೀನಿ, ನಾವು ಕೊಡ್ತಕ್ಕಂಥ ಆಹಾರ ಗೋಗ್ರಾಸವನ್ನು ಕೊಡೋದ್ರಿಂದ ಬಹಳ ದೊಡ್ಡ ಶ್ರೇಷ್ಠ. ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸ್ತಕ್ಕಂಥದ್ದೊಂದು ಮತ್ತಷ್ಟು ಶ್ರೇಷ್ಠ. ಅದು ಇದೆಲ್ಲವೂ ಕೂಡ ಇದೆ. ಇದೆಲ್ಲವೂ ಕೂಡ ಪಿತೃಪಕ್ಷದ ಒಂದಿಷ್ಟು ಸಾರಾಂಶ, ಒಂದಿಷ್ಟು ವಿಚಾರಗಳು ನಾನು ನಿಮಗೆ ತಿಳಿಸಿದ್ದೇನೆ. ದಯವಿಟ್ಟು ಈ ಬಾರಿಯ ಪಿತೃಪಕ್ಷವನ್ನು ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಆಚರಣೆಯನ್ನು ಮಾಡಬೇಕು. ಪಿತೃಪಕ್ಷ ಯಾರೆಲ್ಲ ಮಾಡಬೇಕೋ, ಯಾರೆಲ್ಲ ಶ್ರದ್ಧ ಕರ್ಮಾದಿಗಳನ್ನು ನಿಲ್ಲಿಸ್ಬಿಟ್ಟಿದ್ದೀರೋ ಆದಷ್ಟು ದಯವಿಟ್ಟು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ಪಿತೃಗಳಿಗೆ ಆಹಾರವನ್ನು ನೀಡಿ ನಿಮ್ಮ ವಾಸ್ತುಗ್ರಹನ ಚಿರಕಾಲ ಅವರು ಕಾಯ್ತಾ ಇರ್ತಾರೆ. ತಮ್ಮೆಲ್ಲರಿಗೂ ಕೂಡ ಒಳಿತಾಗಬೇಕು ಅಂತ ಹೇಳಿ ಭಂಗ ಸಮಸ್ಯೆ ಇರ್ತಕ್ಕಂಥವ್ರಿಗೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ಔಷಧಿಯನ್ನು ತಂತ್ರಸಾರ ಮಾಡಿದ ಬಳಿಕನೇ ಉಪಯೋಗಿಸಬೇಕು. ಆದರೆ ತಂತ್ರಸಾರ ಮಾಡಿದ ಮೇಲೆ ಹೇಗೆ ಉಪಯೋಗಿಸೋದು, ಅದನ್ನು ಯಾವ ರೀತಿ ಔಷಧಿಯನ್ನು ತಯಾರು ಮಾಡ್ಕೊಳ್ಬೇಕು ಎಂಬತಕ್ಕಂಥದ್ದು ನಿಮ್ಮೆಲ್ಲರ ಮನಸ್ಸಲ್ಲೂ ಇದೆ. ಗುರುಗಳೇ, ಕಳೆದ ಬಾರಿ ಭಾನುವಾರದ ಕಾರ್ಯಕ್ರಮದಲ್ಲಿ ತಾವು ಅಲೋವೆರಾ, ಗರಿಕೆ ಮತ್ತು
ಜಾಕಾಯಿ ಮತ್ತು ಗಂಧದ ಕಾಲ ಮೇಲೆ ಸಾಣೆಕಾಲ ಮೇಲೆ ನೀಟಾಗಿ ಅದರ ಗಂಧವನ್ನು ತೆಗೆದು ಹಚ್ಕೊಳ್ಳಿ ಅಂತ ಹೇಳಿದ್ರೆ, ಎಳ್ನೀರಲ್ಲಿ ಮಖ ತೊಳಿರಿ ಅಂತ ಹೇಳಿದ್ರಿ. ಹೌದು. ಈಗ ಯಾವುದು ಔಷಧಿ, ಮತ್ತೊಂದು ಯಾವುದಾದ್ರೂ ಔಷಧಿ ವಿಭಿನ್ನ ರೀತಿಯಲ್ಲಿ ಇದೆಯಾ, ಇಲ್ಲ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದೇನಂತ ತಮ್ಮ ಮನಸ್ಸಲ್ಲಿ ಒಂದು ಸಂಶಯ ಬಂದಿರಬಹುದು. ಆದರೆ ಈಗ ನಾನು ಹೇಳ್ತಾ ಇರ್ತಕ್ಕಂಥ ಈ ಒಂದು ಔಷಧಿಯನ್ನ ತಾವೆಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿಯೂ ಹೌದು, ಶ್ರದ್ಧಾಭಕ್ತಿಯಿಂದ ಕೇಳಿಸ್ಕೊಳ್ಬೇಕು ಅಂತಾನೆ ಹೇಳ್ತೀನಿ. ಯಾಕೆ ಅಂದರೆ ಕಳೆದ ಬಾರಿ ತಾವು ಏನು ಔಷಧಿಯನ್ನು ತಯಾರು ಮಾಡ್ಕೊಂಡಿದ್ರೋ ಅದೇ ಔಷಧಿಯನ್ನೇ ತಯಾರು ಮಾಡ್ಕೊಳ್ಬೇಕು. ಆದರೆ ಒಂದಿಷ್ಟು ಪದಾರ್ಥಗಳನ್ನು ತಾವು ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು, ಅಂದರೆ ಸೇರಿಸ್ಕೊಳ್ಬೇಕು. ಒಂದಿಷ್ಟು ಪದಾರ್ಥಗಳನ್ನ ಸೇರ್ಪಡೆ ಮಾಡ್ಕೊಳ್ಬೇಕು. ಸೇರಿಸ್ಕೊಂಡ ಮೇಲೆ ಅದರಿಂದ ತಯಾರಿಸ್ಕೊಳ್ತಕ್ಕಂಥ ಔಷಧಿ ಇದು ಮತ್ತಷ್ಟು ಮಗದಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಮತ್ತೆ ಅತಿ ಶೀಘ್ರದಲ್ಲೇ ಬಂಗಿನ ಸಮಸ್ಯೆಯಿಂದ ದೂರ ಆಗ್ಬೋದು. ಇಲ್ಲಿ ಒಂದು ಕೇಳ್ಬೋದು, ಗ್ರಹಗತಿಗಳಲ್ಲಿ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಲ್ಲ ಗುರುಗಳೇ, ಮೊದಲು ಅಲ್ಲಿ ಕ್ಲಿಯರ್ ಆದರೆ ತಾನೇ ನಮ್ಗೆ ಇಲ್ಲಿ ಆರೋಗ್ಯದ ವಿಚಾರದಲ್ಲಿ ಕ್ಲಿಯರ್ ಆಗ್ತಕ್ಕಂಥದ್ದು. ಆರೋಗ್ಯದ ಸಮಸ್ಯೆಗೂ ಬಂಗಿಗೂ ಗ್ರಹಗತಿಗಳಿಗೂ ತಂತ್ರಸಾರಕ್ಕೂ ಏನು ವ್ಯತ್ಯಾಸ? ಈಗಾಗಲೇ ತಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಒಂದು ಸಂಶಯ ಮೂಡಿದೆ. ಆದರೆ ಆ ಸಂಶಯಕ್ಕೆ ಸೂಕ್ತ ಮಾಹಿತಿ, ತಮ್ಮೆಲ್ಲರ ಮನಸ್ಸಿನಲ್ಲಿರ್ತಕ್ಕಂಥ ಈ ಒಂದು ಗೊಂದಲ ದೂರವಾಗ್ತಕ್ಕಂಥ ವಿಶೇಷ ಒಂದು ವಿಚಾರವನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಏನಪ್ಪ ಅಂದರೆ ಅದಿನ್ನೇನೋ ರಾಕೆಟ್ ಸೈನ್ಸೋ, ಇಲ್ಲ ಇಂದ್ರೇನೋ ಅಜ್ಞಾನವೋ ವಿಜ್ಞಾನವೋ ಸುಜ್ಞಾನವೋ ಅಲ್ಲ. ಅದು ಸಾಧಾರಣವಾಗಿರ್ತಕ್ಕಂಥ ವಿಚಾರ. ಬಂಗಿನ ಸಮಸ್ಯೆಯಲ್ಲಿರ್ತಕ್ಕಂಥವ್ರು ಯಾರಾದ್ರೂ ಕೂಡ ಪರವಾಗಿಲ್ಲ, ಒಂದು ವೇಳೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಕ್ಕಾಗಿಲ್ಲದೆ ಇರ್ತಕ್ಕಂಥವ್ರಿಗೆ ಸ್ವತಃ ತಾವೇ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಈ ಒಂದು ಔಷಧವನ್ನು, ತಂತ್ರಸಾರವನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡೋದನ್ನು ತಾವು ಮತ್ತೊಬ್ಬರಿಗೆ ಅದನ್ನು ತಿಳಿಸ್ಕೊಟ್ಟು ಅವರ ಸಮಸ್ಯೆಗೆ ಪರಿಹಾರವನ್ನು ನೀಡ್ಬೋದು. ಯಾವುದೇ ರೀತಿ ಸಮಸ್ಯೆ ಇಲ್ಲ, ನಿಮಗೂ ಕೂಡ ಒಳಿತಾಗ್ತಕ್ಕಂಥದ್ದಿರುತ್ತೆ. ಮೊದಲನೇದಾಗಿ ನಾನು ಒಂದು ವಿಚಾರ ಹೇಳ್ತೀನಿ. ಈ ಒಂದು ಬಂಗ್ ಬರೋದಕ್ಕೆ ಕಾರಣ ಏನಪ್ಪ? ಬಂಗ್ ಏನಕ್ಕೆ ಬರುತ್ತೆ, ಯಾವ ಕಾರಣಕ್ಕಾಗಿ ಬರುತ್ತೆ, ಯಾವ ವಿಚಾರಕ್ಕಾಗಿ ಬರುತ್ತೆ? ಗ್ರಹಗತಿಗಳಲ್ಲಿ ದೋಷವಿದ್ದಾಗ ಮಾತ್ರ ಬಂಗು ಶುರು ಆಗುತ್ತೆ, ಇಲ್ಲ ಅಂದರೆ ಸಾಧಾರಣವಾಗಿ ಬಂಗು ಬರೋದಿಲ್ಲ. ಆದರೆ ಒಮ್ಮೆ ಬಂಗು ಎಂಬತಕ್ಕಂಥದ್ದು ನಮ್ಮ ದೇಹದ ಮೇಲೆ ಬಂದುಬಿಟ್ರೆ ಅದು ಸಾಧಾರಣವಾಗಿ ಮೊದಲನೇದಾಗಿ ಅದರ ಆ ಒಂದಷ್ಟು ಲಕ್ಷಣಗಳು ಕಾಣಿಸ್ಕೊಳ್ತಕ್ಕಂಥದ್ದೇ ಮಖದ ಮೇಲೆ. ಈ ಮಖನೇ ನಮ್ಮ ಸೌಂದರ್ಯ. ದೇಹ ಎಷ್ಟು ಹೇಗಿದ್ರೆ ಏನು, ಮಖ ಒಂದು ಸೌಂದರ್ಯವಾಗಿಲ್ಲ ಅಂದರೆ ಇಡೀ ಮನುಷ್ಯನನ್ನು ಒಂದೇ ಕ್ಷಣದಲ್ಲಿ ಅಳೆದು ಬಿಡ್ತಾರೆ ಜನ. ಮಖ ಒಂದು ಸೌಂದರ್ಯವಾಗಿಲ್ಲ, ದೇಹದಲ್ಲಿ ಏನೇ ಕುರೂಪಿತನ ಇರಲಿ, ಒಂದು ಒಳ್ಳೆ ವಸ್ತ್ರ, ಒಂದು ಒಳ್ಳೆ ಅಸ್ತ್ರ, ಒಳ್ಳೆ ಕಂಪನಿ ಬ್ರ್ಯಾಂಡೆಡ್ ಒಳ್ಳೆ ಶರ್ಟು ಪ್ಯಾಂಟು ಹಾಕೊಂಡ್ಬಿಟ್ರೆ ಇಡೀ ನಮ್ಮ ದೇಹ ಸಂಪೂರ್ಣವಾಗಿ ಮುಚ್ಚಿ ಹೋಗುತ್ತೆ. ಅದೇ ನೀವು ಮಖವನ್ನು ಮುಚ್ಕೊಳ್ಳಿಕ್ಕಾಗತ್ತಾ? ತಾವು ಮಖವನ್ನೇನಾದರೂ ಮುಚ್ಕೊಂಡ್ಬಿಟ್ರೆ ನಿಮ್ಮನ್ನು ನೋಡೋ ರೀತಿನೇ ಬೇರೆ. ಇದನ್ನೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಆದರೆ ಈ ಒಂದು ಬಂಗು ಎಂಬತಕ್ಕಂಥದ್ದು ಒಂದು ಸತಿ ಒಬ್ಬ ಮನುಷ್ಯನಿಗೆ ಗ್ರಹಗತಿ ಕೆಟ್ಟು ಬಂದರೆ ಅದು ಬರ್ತಕ್ಕಂಥದ್ದೇ ಮಖದ ಮೇಲೆ. ಮಖಭಂಗ ಆಗುತ್ತೆ ಅಂತ ಹೇಳ್ತಾರೆ ಗೊತ್ತಾ, ಆ ರೀತಿ ಇದು. ನೋಡಿ, ಪದಗಳನ್ನು ತಿಳಿಸ್ಬೇಕಾದ್ರೆ ನನ್ನ ತಲೆಗೆ ಬಂತು, ಅದಕ್ಕೆ ನಾನು ಪಟ್ ಅಂತ ಹೇಳಿದೆ ಹಿಂಗೆ. ಈ ಮಖಭಂಗ ಆಗತ್ತೆ ಎಂಬತಕ್ಕಂಥ ಮಾತು ಹೇಳ್ತಾರೆ ಗೊತ್ತಾ, ಅದೇ ಇದು ಬಂಗು ಅಂತ ಹೇಳ್ತಕ್ಕಂಥದ್ದು. ಈ ಬಂಗು ಏನಕ್ಕೆ ಬರುತ್ತೆ? ಒಂದು ಸತಿ ಬಂಗು ಬಂದುಬಿಟ್ರೆ ನಾವು ಮಖವನ್ನು ತೋರಿಸ್ಕೊಂಡು ತಿರುಗಲಿಕ್ಕೆ ಆಗಲ್ಲ. ನಮಗೆ ಒಂದು ರೀತಿ ಭಾರಿ ಹಿಂಸೆ, ಕುರೂಪಿಗಳ ಥರ ಕಾಣ್ತಾ ಇರ್ತೀವಿ. ನೋಡ್ತಕ್ಕಂಥ ದೃಷ್ಟಿಕೋನಗಳು ಬದಲಾಗ್ತವೆ. ನಮ್ಮನ್ನು ನೋಡ್ತಕ್ಕಂಥವ್ರ ಅವರ ಆಲೋಚನೆಗಳು ಬದಲಾಗುತ್ತೆ. ಏನಪ್ಪ, ಹೆಂಗಪ್ಪ, ಎತ್ತಪ್ಪ, ಯಾರಪ್ಪ ಇವನು ಹೀಗಿರ್ತಾನೆ ಎಂಬತಕ್ಕಂಥ ಒಂದಷ್ಟು ಮಾತುಗಳು ನಮ್ಮ ಮನಸ್ಸಿಗೆ ಬಾಧೆ ಆಗುತ್ತೆ. ಚುಚ್ಚುವಂಥ ಮಾತುಗಳನ್ನು ಕೇಳ್ತೀವಿ. ಇದೆಲ್ಲವೂ ಕೂಡ ಶನಿ ಪರಮಾತ್ಮ, ರಾಹು ಪರಮಾತ್ಮ ಮತ್ತು ಕುಜ, ಶನಿ ರಾಹು ಕುಜ, ಈ ಮೂರು ಗ್ರಹಗಳಲ್ಲಿ ಯಾವುದಾದ್ರೂ ಒಂದು ಗ್ರಹದಲ್ಲಿ ಏನಾದರೂ ವ್ಯತ್ಯಾಸ ಆದ್ರೂ ಕೂಡ ಬಂಗು ಎದ್ದೇಳುತ್ತೆ. ಆದರೆ ಈ ಬಂಗು ಬರಲಿಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಕುಜದೋಷ ಏನಾದರೂ ಇದ್ದರೆ, ಕುಜನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಕುಜಗ್ರಹದಲ್ಲಿ ಏನಾದರೂ ಸಮಸ್ಯೆ ವ್ಯತ್ಯಾಸ ಆದರೆ ಗ್ರಹಗತಿಗಳಲ್ಲಿ ತಗೊಳ್ಳಪ್ಪ ಶುರು ಆಗುತ್ತೆ ಬಂಗು. ಈ ಒಂದು ವಿಚಾರವನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಬೇಕು. ಇಲ್ಲಿ ಮತ್ತೊಂದು ವಿಚಾರ ನಾನು ಸ್ಪಷ್ಟೀಕರಿಸ್ತೀನಿ. ಏನಪ್ಪ ಅಂದರೆ, ಬಂಗಿನ ಸಮಸ್ಯೆ ದೂರ ಆಗಬೇಕು ಅಂದರೆ ಬರೀ ವೈದ್ಯಕೀಯವಾಗಲ್ಲ, ಆಧ್ಯಾತ್ಮಿಕವಾಗೂ ಕೂಡ ತಾವು ಆರಾಧನೆಯನ್ನು ಮಾಡಲೇಬೇಕು. ತಾವು ಇನ್ನಿಷ್ಟು ಔಷಧಿಗಳನ್ನು ಉಪಯೋಗಿಸಿದ್ರು ಕೂಡ ಗ್ರಹಗತಿಗಳಲ್ಲಿ ಮೊದಲು ಶಾಂತಿ ಆಗಲಿಲ್ಲ ಅಂದರೆ ಬಂಗು ಹೇಗೆ ಕ್ಲಿಯರ್ ಆಗುತ್ತೆ? ಗ್ರಹಗತಿಗಳಲ್ಲಿ ಸಮಸ್ಯೆ ಇದ್ರೆ ತಾನೇ ಬಂಗು ಬರೋದು ಅಲ್ವಾ? ನಾವೇನು ಮಾಡಬೇಕೀಗ? ಮೊದಲನೇದಾಗಿ ಇದರ ಪಾಯ ಎಲ್ಲಿದೆ, ಆಮೇಲೆ ಅದರ ಬಿಲ್ಡಿಂಗು, ಲಿಂಟ್ಲು, ಭೀಮು. ಈಗ ಒಂದು ಮನೆ ಹೇಗೆ ನಾವು ನೋಡ್ತಾ ಇದ್ದೀವಿ, ಆ ಮನೆ ಹೀಗಿದೆ, ಈಗ ಈ ಮನೆಗೆ ವಯಸ್ಸಾಗಿದೆ ಅಂತ ಹೇಳಿ ಏಕಾಏಕಿ ನಾವು ಎತ್ಕೊಂಡೋಗಿ JCB ತೊಗೊಂಡೋಗಿ ಗುದ್ದಕ್ಕಾಗತ್ತಾ? ಆಗೋದಿಲ್ಲ. ಮೊದಲನೇದಾಗಿ ನಾವೇನು ಮಾಡ್ತೀವಿ? ಗೋಡೆಗಳನ್ನು ಉದುರಿಸ್ಕೊಳ್ತೀವಿ, ಬಾಗಿಲು, ಕಿಟಕಿ, ಏನೇನು ಬೇಕು ಮೊದಲು ಬೇಕಾಗಿರ್ತಕ್ಕಂಥ ಒಂದಷ್ಟು ಉಪಕರಣಗಳು
ಅದೆಲ್ಲವನ್ನು ಕೂಡ ಪಕ್ಕಕ್ಕೆ ಇಟ್ಕೊಳ್ತೀವಿ. ಅದಾದಮೇಲೆ ಏನು ಮಾಡ್ತೀವಿ, ಗೋಡೆಗಳನ್ನು ಉರುಳಿಸ್ತೀವಿ. ಅದಾದಮೇಲೆ ಪಿಲ್ಲರನ್ನು ಉರುಳಿಸ್ತೀವಿ. ಕೊನೆಗೆ ಪಾಯ ಬರುತ್ತೆ. ಪಾಯ ಬಂದಮೇಲೆ ಪಾಯದಿಂದ ತೆಗಿತಕ್ಕಂಥದ್ದು. ಅದೇ ರೀತಿ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಮೊದಲನೇದಾಗಿ ಕುಜದೋಷ ಇರತಕ್ಕಂಥವ್ರಿಗೆ ಭಂಗ ಶುರುವಾಗುತ್ತೆ. ಅದಕ್ಕೋಸ್ಕರ ಕುಜಗ್ರಹಕ್ಕೆ ಒಂದು ಶಾಂತಿ ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೆ ತಾವು ಇನ್ನೇನೋ ಲಕ್ಷಗಟ್ಟಲೆ ಕೊಡ್ತಕ್ಕಂಥದ್ದು, ಕಾಸು ಖರ್ಚು ಮಾಡ್ತಕ್ಕಂಥದ್ದು, ಇನ್ನೇನೋ ತಾವು ಪ್ರಪಂಚ ತಲೆ ಮೇಲೆ ಬಿದ್ದೋಗಿದೆ, ಇನ್ನಾಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ಈ ಭಂಗಿನ ಸಮಸ್ಯೆಯಿಂದ ದೂರ ಬರೋಕ್ಕಾಗೋದಿಲ್ಲ, ಗುರುಗಳು ಹೇಳ್ತಾ ಇದ್ದಾರೆ ಅದೇನೋ ಪೂಜೆ ಮಾಡಿಸ್ಬೇಕಂತೆ. ಆ ಪೂಜೆ ಇನ್ನೆಷ್ಟೋ ಮತ್ತಷ್ಟೋ ಅಷ್ಟೋ ಇಷ್ಟೋ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬೇಡ, ನಿಮ್ಗೆ ಆ ಭಯ ಬೇಡ, ತಲೆಯಿಂದ ತೆಗೆದಾಕಿ. ಮಾಡಬೇಕಾಗಿರ್ತಕ್ಕಂಥ ಕೆಲಸ ಚುಟುಕಾಗಿರ್ತಕ್ಕಂಥದ್ದು, ಆದರೆ ನಿಮ್ಮ ಶ್ರದ್ಧಾಭಕ್ತಿ ಮಾತ್ರ ಬಹಳ ಮುಖ್ಯ. ಏನಪ್ಪ ಆ ಕೆಲಸ, ಗುರುಗಳು ಅವಾಗಲಿಂದ ಅಲ್ಲಿ ಹೋಗಿ ಇನ್ನೇನು ಪಾಯಿಂಟಿಗೆ ಬರ್ತಾರೆ ಮತ್ತೆ ಎಸ್ಕೇಪ್ ಆಗ್ತಾ ಇದ್ದಾರೆ ಅಂತ ತಾವು ಅನ್ಕೊಬೋದು. ಹೌದು, ಆ ಕಾತುರತೆ ಸೃಷ್ಟಿ ಆಗಬೇಕಲ್ವ. ಯಾಕೆಂದರೆ ತಿಳಿಸ್ತಾ ಇರತಕ್ಕಂಥದ್ದು ಭಂಗಿನ ಸಮಸ್ಯೆಗೋಸ್ಕರ. ಭಂಗು ಸಾಕಷ್ಟು ಮಹಾಮಾರಿ ಆಗೋಗಿದೆ. ಯಾಕೆ ಅಂದರೆ ಒಂದು ಸತಿ ಭಂಗ ಬಂದರೆ ಮಕಭಂಗವಾಗೋಗುತ್ತೆ. ಅದಕ್ಕೋಸ್ಕರ ಇದು ವಿಚಾರವನ್ನು ನೀಟಾಗಿ ತಮ್ಮೆಲ್ಲರಿಗೂ ಕೂಡ ಸವಿಸ್ತಾರವಾಗಿ ಅರ್ಥೈಸಿ ಅದಾದ ಮೇಲೆ ಮುಖ್ಯ ಕಾರಣ, ಮುಖ್ಯ ವಿಚಾರಕ್ಕೆ ನಾನು ಬರ್ತೀನಿ. ಇನ್ನು ಅಲೋವೆರಾ ನೋಡ್ತಾ ಇದ್ದೀರಿ. ಇನ್ನು ಈ ಬಾರಿ ತಾವು ಔಷಧಿಗೆ ಆಲೂಗಡ್ಡೆನ ಉಪಯೋಗಿಸ್ಬೇಕು. ಆಲೂಗಡ್ಡೆನ ತಗೊಳ್ಳಿ. ಆಲೂಗಡ್ಡೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ, ಈ ರೀತಿಯಾಗಿರ್ತಕ್ಕಂಥದ್ದು ಆಲೂಗಡ್ಡೆ ಆಯಿತು. ಇನ್ನು ಸಾಸಿವೆ ಎಣ್ಣೆ, ಈ ರೀತಿಯಾಗಿರ್ತಕ್ಕಂಥದ್ದು ಸಾಸಿವೆ ಎಣ್ಣೆ ಬೇಕು. ಮತ್ತು ಅಪ್ಪಟವಾಗಿರ್ತಕ್ಕಂಥ ಅರಿಶಿನ. ಅಪ್ಪಟವಾಗಿರ್ತಕ್ಕಂಥ ಅರಿಶಿನ ಅಂತ ಏನಕ್ಕೆ ಹೇಳ್ತಿದ್ದೀರಿ, ಅಷ್ಟು ಪ್ರಾಸವಾಗಿ ಏನಕ್ಕೆ ಹೇಳ್ತಿದ್ದೀರಿ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಅರಿಶಿನವೂ ಕೂಡ ಸ್ವಲ್ಪ ಕಲಬೆರಕೆ ಬರ್ತಾ ಇದೆ. ಈ ಮೈದಾ ಹಿಟ್ಟಿನ ಅರಿಶಿನ, ಇಲ್ಲಾಂದರೆ ಕೆಮಿಕಲ್ಸ್ ಅರಿಶಿನ, ಇದೆಲ್ಲವೂ ಕೂಡ ಬರ್ತಾ ಇದೆ. ನೀವು ನನ್ನ ಒಂದು ಸಣ್ಣ ಸಲಹೆಯನ್ನು ಕೇಳೋದಾದರೆ, ಅಪ್ಪಟವಾಗಿರ್ತಕ್ಕಂಥ ಅರಿಶಿನ ಸಿಕ್ಕೋದಾದರೆ ಸಂತೋಷ. ಇಲ್ಲ ಅಂದರೆ ಗಂಧದ ಚಕ್ಕೆ ತಾವು ಇಟ್ಕೊಂಡೇ ಇರ್ತೀರಿ, ಗಂಧದ ಕಲ್ಲು ಸಾಣೆಕಲ್ಲನ್ನು ಇಟ್ಕೊಂಡೇ ಇರ್ತೀರಿ. ಒಂದು ಅರಿಶಿಣದ ಕೊಂಬನ್ನು ತಗೊಂಡು ಒಂಚೂರು ಗಂಧ ತೆಗೆದು ತಾವು ಹಚ್ಕೊಳ್ಳೋದು ಉತ್ತಮ, ಅದು ಬೆಸ್ಟು ನಿಮಗೆ. ಇನ್ನು ಬಾದಾಮಿಯ ಅವಶ್ಯಕತೆ ಇದೆ. ಬಾದಾಮಿ ಈಗ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಈ ರೀತಿಯಾಗಿರ್ತಕ್ಕಂಥದ್ದು ಬಾದಾಮಿ ಆಯಿತಾ. ಬಾದಾಮಿಯನ್ನು ಗಮನಿಸಿದ್ರಿ. ಇನ್ನು ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಮೊದಲನೇದಾಗಿ ತಾವು ಮಖವನ್ನು ಸಂಪೂರ್ಣವಾಗಿ ಒಂಚೂರು ಎಳ್ನೀರಲ್ಲಿ ತೊಳ್ಕೋಬೇಕು. ಎಳ್ನೀರಲ್ಲಿ ತೊಳ್ಕೊಂಡಿದ್ದಾದ ಮೇಲೆ ಈ ಒಂದು ಔಷಧಿಯ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಒಂದೇ ಒಂದು ದ್ರವ್ಯವನ್ನು ನಾನಿಲ್ಲಿ ಇಟ್ಕೊಂಡಿಲ್ಲ, ಆದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ ಅಪ್ಪಟ ಶ್ರೀಗಂಧವನ್ನು ತಗೊಳ್ಳಿ. ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧವನ್ನು ತಗೊಂಡು ಪಕ್ಕದಲ್ಲಿ ಇಟ್ಕೊಂಡು ತಾವೇನು ಮಾಡ್ತೀರಿ, ಮೊದಲನೇದಾಗಿ ನಿಮ್ಮ ವಾಸ್ತುಗೃಹದಲ್ಲಿ ದಕ್ಷಿಣಾಭಿಮುಖವಾಗಿ ಕೂತ್ಕೊಂಡು ಕುಜಗ್ರಹವನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಒಂದು ವೃತ್ತಾಕಾರ ಹಾಕ್ಕೊಳ್ಳಿ. ಒಂದು ವೃತ್ತಾಕಾರ ಹಾಕ್ಕೊಂಡು 3 ರೇಖೆ ಉಳ್ಳಂತಹ ಒಂದು ತ್ರಿಕೋಣ, ಟ್ರಯಾಂಗಲ್, ಒಂದು ವೃತ್ತಾಕಾರದ ಮಧ್ಯದಲ್ಲಿ ಒಂದು ತ್ರಿಕೋಣದ ಮಧ್ಯಭಾಗದಲ್ಲಿ ಶ್ರೀಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ. ಇಲ್ಲಿ ತಾವು ಕೇಳ್ಬೋದು, ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಏನಕ್ಕೆ ಗುರುಗಳೇ? ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿಗೂ ತಂತ್ರಸಾರಕ್ಕೂ ಏನು ಸಂಬಂಧ? ಶ್ರೀ ಅಂದರೆ ಏನೋ? ತಾಯಿ ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ಅಂತ ಹೇಳ್ತಾ ಇದ್ದೀರಿ, ಕುಜಗ್ರಹ ಅಂತ ಹೇಳ್ತಾ ಇದ್ದೀರಿ, ಭಂಗ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಿ, ಆಯುರ್ವೇದದ ಔಷಧಿ ಅಂತ ಹೇಳ್ತಾ ಇದ್ದೀರಿ. ಏನು ಗುರುಗಳೇ, ನಮಗೇನು ಅರ್ಥ ಆಗ್ತಾ ಇಲ್ವಲ್ಲ? ಹೌದು, ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರದಲ್ಲಿ ಜೋಡಣೆಗಳು ಜಾಸ್ತಿ ಆಗ್ತಾ ಇದೆ ಹೊರತಾಗಿ ಅರ್ಥಾರ್ಥ ಸಂಬಂಧಗಳು ಮಾತ್ರ ಅದು ಹಾಗೆ ಉಳಿತಾ ಇದೆ. ಇದನ್ನು ಸ್ವಲ್ಪ ತಾವು ಗಮನವಿಟ್ಟು ಕೇಳ್ಕೊಳ್ಬೇಕು. ನಾನು ಪ್ರಾರಂಭದ ಹಂತದನ್ನೇ ಹೇಳಿದ್ದೀನಿ, ಬಹಳ ಸೂಕ್ಷ್ಮ ಶ್ರದ್ಧಾಭಕ್ತಿಯಿಂದ ತಿಳ್ಕೊಳ್ಬೇಕು. ಯಾಕೆ ಅಂದರೆ ಈ ಒಂದು ವಿಚಾರ ಅಷ್ಟು ಅದ್ಭುತವಾಗಿದೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಉಪಯೋಗಕಾರಿ. ಯಾಕೆ ಅಂದರೆ ನನ್ನ ಅಣ್ಣ ತಮ್ಮಂದರು, ನನ್ನ ಸ್ನೇಹಿತರು ಒಂದಷ್ಟು ಜನ ನರಳುತ್ತಾ ಇದ್ದಾರೆ ಈ ಒಂದು ಭಂಗಿನ ಸಮಸ್ಯೆಯಿಂದ. ನನ್ನ ಸ್ನೇಹಿತರು ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ನನ್ನ ವಯಸ್ಸಿನಲ್ಲಿರ್ತಕ್ಕಂಥವ್ರು, ನನಗೇನೋ ಸ್ವಲ್ಪ ಕಿರಿಯ ವಯಸ್ಸಿನಲ್ಲಿರ್ತಕ್ಕಂಥವ್ರು, ಹಿರಿಯರು, ನನಗೇನೋ ಸ್ವಲ್ಪ ಜಾಸ್ತಿ ವಯಸ್ಸಾಗಿರ್ತಕ್ಕಂಥ ನನ್ನ ಅಣ್ಣಂದರು, ತಮ್ಮೆಲ್ಲರಿಗೂ ಕೂಡ ಒಂದು ವಿಚಾರವನ್ನು ಹೇಳ್ತಾ ಇದ್ದೀನಿ. ಅಕ್ಕ ತಂಗಿರಿ, ತಾವೇ ಸ್ವತಃ ಈ ಒಂದು ವಿಚಾರವನ್ನು ತಿಳ್ಕೊಂಡು ಇದನ್ನು ತಾವು ನೋಡಿ, ಒಂದು ಆಧ್ಯಾತ್ಮಿಕ ವಿಚಾರವಾಗಿ ಏನಾದರೂ ಸಲಹೆ ಕೊಡಬೇಕಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳ ಮನಸ್ಸಲ್ಲಿ ಒಂದು ಭಾವನೆ ಬರುತ್ತೆ, ಪೂಜೆ ಪುನಸ್ಕಾರದ ಬಗ್ಗೆ ನಾವು ಹೇಳಿದ್ರೆ ಎಲ್ಲಿ ನಾವು ಒಂದು ರೀತಿ ಕಡಿಮೆ ರೀತಿಯಲ್ಲಿ ನೋಡ್ಬಿಡ್ತಾರೋ ಅಂತ ಹೇಳಿ. ಹಂಗೆ ಹೇಳೋಕ್ಕೆ ಹೋಗ್ಬಿಡಿ, ಆಯ್ತು ಬಿಡಿ, ನಿಮ್ಮ ಲೆಕ್ಕಕ್ಕೆ ಬರ್ತೀನಿ. ನೀವು ಅದನ್ನೇ ಅವಮಾನ ಅನ್ನೋದಾದರೆ ಈ ರೀತಿನಾದರೂ ತಾವು ತಿಳಿಸ್ಕೊಳ್ಳಿ. ನಮಗೇನಪ್ಪ ಅಂದರೆ ಭಗವಂತನ ಅನುಗ್ರಹದಿಂದ ಸಮಸ್ಯೆ ದೂರ ಆದರೆ ಸಾಕು. ಈ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು ತಾವು.
ಒಂದು ಬ್ಯೂಟಿ ಪ್ರಾಡಕ್ಟು ತಾವೇ ಸ್ವತಃ ಹೇಗೆ ತಯಾರು ಮಾಡ್ಕೊಳ್ಬೋದು ಬಂಗಿನ ಸಮಸ್ಯೆಗೆ. ನಿಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕಾಗಲಿ, ನಿಮ್ಮ ಮುಖದ ಮೇಲಿರ್ತಕ್ಕಂಥ ಚರ್ಮದ ಬಾಧೆಯನ್ನು ದೂರ ಮಾಡ್ಕೊಳ್ಳಿಕ್ಕಾಗಲಿ ಒಂದು ಆಯುರ್ವೇದದ ಔಷಧಿಯನ್ನು ತಾವು ತಿಳಿಸ್ಕೊಡೋ ರೀತಿಯಲ್ಲಿ ತಿಳಿಸ್ಕೊಟ್ರೆ ಒಬ್ಬರಿಗೆ ಉಪಯೋಗ ಆಗೋ ರೀತಿ ತಮಗೂ ಕೂಡ ಒಳ್ಳೆಯದಾಗತ್ತೆ. ನಿಮ್ಮ ಕುಜಗ್ರಹದಲ್ಲಿ ಏನಾದರೂ ದೋಷವಿದ್ರೂ ಕೂಡ, ಶನಿ ಪರಮಾತ್ಮನ ವಕ್ರದೃಷ್ಟಿಯಿಂದ ತಾವೇನಾದರೂ ನರಳ್ತಾ ಇದ್ರೂ ಕೂಡ, ರಾಹುಗ್ರಹದ ದೋಷದ ಏನಾದರೂ ನಿಮ್ಮ ಜಾತಕದಲ್ಲಿ ಇದ್ರೂ ಕೂಡ ಅದು ದೂರ ಆಗುತ್ತೆ. ಒಬ್ಬರಿಗೆ ಈ ಒಂದು ಆರೋಗ್ಯದ ಸಮಸ್ಯೆಯಿಂದ ನರಳ್ತಾ ಇರ್ತಕ್ಕಂಥವ್ರಿಗೆ ತಮ್ಮ ಬಾಯಿಂದ ತಾವು ಸಲಹೆಯನ್ನು ಕೊಟ್ಟು ಆ ಒಂದು ಸಮಸ್ಯೆಯನ್ನು ದೂರ ಮಾಡಿದ್ದೆ. ಆದರೆ ನೋಡಿ, ಇಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬೆನಿಫಿಟ್ಸೂ ಕೂಡ ಹೌದು. ಈಗ ಹೇಳ್ತಾ ಇದ್ದೀನಿ, ಶ್ರೀ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ನಾವೇನಕ್ಕೆ ಬರಿತಾ ಇದ್ದೀವಿ ಅಂದರೆ, ಶ್ರೀ ಅಂದರೆ ತಾಯಿ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಏನಕ್ಕೆ ತಾಯಿ ಬಂದ್ಲು ಇಲ್ಲಿ ಅಂದರೆ, ಮಹಾಲಕ್ಷ್ಮಿ ಒಬ್ಬಳೇ ತಾಯಿ ಬಹಳ ರೂಪವತಿ, ಲಾವಣ್ಯವತಿ, ಸೌಂದರ್ಯವತಿ ಮತ್ತು ಸೌಂದರ್ಯಕ್ಕೆ ಆಕೆನೇ ಅಧಿದೇವತೆ ತಾಯಿ ಮಹಾಲಕ್ಷ್ಮಿ. ನಮ್ಮ ದೇಹದಲ್ಲಿ ಚರ್ಮ ರೋಗ, ಚರ್ಮ ಬಾಧೆ, ಆರೋಗ್ಯದ ಸಮಸ್ಯೆ, ಮೈಕಾಂತಿ, ಮೈಬಣ್ಣ, ಅಂದ ಚಂದದ ವಿಚಾರವಾಗಿ ಏನೇ ಸಮಸ್ಯೆಗಳು ಬಂದರೂ ಕೂಡ ತಾಯಿ ಮಹಾಲಕ್ಷ್ಮಿಯನ್ನೇ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಯಾಕೆಂದರೆ ಆ ತಾಯಿಯ ಅನುಗ್ರಹದಿಂದ ನಮಗೇನೇ ಸಮಸ್ಯೆಗಳಾದ್ರೂ ಕೂಡ ಅದೆಲ್ಲವೂ ಕೂಡ ದೂರ ಆಗುತ್ತೆ. ಅದೇ ರೀತಿ ಈ ಒಂದು ಬಂಗಿನ ಸಮಸ್ಯೆ ದೂರ ಆಗಬೇಕು, ಮೈಕಾಂತಿ ಚೆನ್ನಾಗಿರಬೇಕು, ಆ ಒಂದು ಮುಖದ ಮೇಲಿರ್ತಕ್ಕಂಥ ವರ್ಚಸ್ಸು ಜಾಸ್ತಿ ಆಗಬೇಕು, ಆ ತಾಯಿಯ ಶಕ್ತಿ, ಆ ಒಂದು ಪ್ರಕಾಶತೆ ನಮ್ಮ ಮುಖದ ಮೇಲೆ ಬೀಳಬೇಕು. ಆಗಲೇ ಆ ಒಂದು ಬಂಗಿನ ಸಮಸ್ಯೆ ದೂರ ಆಗೋದು, ಕುಜಗ್ರಹದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗೋದು. ಅದೇ ರೀತಿ ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಬರೀತಕ್ಕಂಥದ್ದು. ಇಷ್ಟು ಯಂತ್ರವನ್ನು ಬರಿಬೇಕು ಅಂದರೆ ಒಂದು ಹಸಿರು ವರ್ಣದ ಬ್ಲೌಸ್ ಪೀಸೋ ಇಲ್ಲಾಂದರೆ ಒಂದು ವಸ್ತ್ರ ಅಂದರೆ ಗೊತ್ತಾಗೋದಿಲ್ಲ. ಬ್ಲೌಸ್ ಪೀಸ್ ಅಂದ್ರೆ ಎಲ್ಲರ ಕಿವಿಗಳು ಕರೆಕ್ಟಾಗಿ ನೆಟ್ಟಾಗುತ್ತೆ, ಕೇಳಿಸುತ್ತೆ, ಗೊತ್ತಾಗುತ್ತೆ. ಬ್ಲೌಸ್ ಪೀಸ್ ಅಂದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಗ್ರೀನ್ ಕಲರ್ ಹಸಿರು ವರ್ಣದಲ್ಲಿರ್ತಕ್ಕಂಥ ಒಂದು ಬ್ಲೌಸ್ ಪೀಸನ್ನು ತೊಗೊಂಡು ಮೊದಲನೇದಾಗಿ ಗೋಮೂತ್ರದಿಂದ ಆ ಒಂದು ನೆಲವನ್ನು ಶುದ್ಧಿ ಮಾಡಿ ಬ್ಲೌಸ್ ಪೀಸನ್ನು ಅದರ ಮೇಲೆ ಹಾಸಿ ರಂಗೋಲಿಯಿಂದನೋ ಇಲ್ಲಾಂದರೆ ಅರಿಶಿಣದಿಂದನೋ ಒಂದು ವೃತ್ತಾಕಾರ ಮತ್ತು ಒಂದು ತ್ರಿಕೋಣದ ಮಧ್ಯಭಾಗದಲ್ಲಿ ಶ್ರೀಂ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರ, ಆ ಬೀಜಾಕ್ಷರಿ ಮಂತ್ರದ ಮೇಲೆ ಅಪ್ಪಟ ಶ್ರೀಗಂಧ, ನಾನೇನು ಹೇಳಿದೆ ಆ ಒಂದು ಶ್ರೀಗಂಧವನ್ನು ಹಾಕ್ತಕ್ಕಂಥದ್ದು. ಹಾಕಿದ್ದಾದ ಮೇಲೆ ಅದರ ಮೇಲೆ ಒಂದು ನಿಂಬೆಹಣ್ಣು, ಆ ಒಂದು ನಿಂಬೆಹಣ್ಣಿನ ಮೇಲೆ ನಿಮ್ಮ ಉಂಗ್ರದ ಬೆರಳನ್ನು ಆ ಒಂದು ನಿಂಬೆಹಣ್ಣಿನ ಮೇಲೆ ಇಟ್ಕೊಂಡು ಕುಜಗ್ರಹವನ್ನು ಪ್ರಾರ್ಥನೆ ಮಾಡಿಕೊಂಡು ತಾಯಿ ಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿಕೊಂಡು ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡಬೇಕು. ಅದಾದ ಮೇಲೆ ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಇದನ್ನು 9 ಮಂಗಳವಾರ ತಾವು ಮಾಡಬೇಕು. ಎಷ್ಟೋ 9 ಮಂಗಳವಾರ ಈ ಒಂದು ಅನುಷ್ಠಾನವನ್ನು ಮಾಡಬೇಕು. ಮತ್ತು ಔಷಧಿಯನ್ನು ತಾವು ಹಚ್ಕೊಳ್ಬೇಕು. ಇನ್ನು ಈಗ ನಾನು ತಂತ್ರಸಾರ ಹೇಗೆ ಅನ್ನೋದನ್ನು ತಿಳಿಸಿದ್ದಾಯಿತು. ಔಷಧಿನ ಅದೇ ರೀತಿ ಔಷಧಿಗೆ ಬಂದುಬಿಡ್ತೇನೆ. ಈಗ ನಿಮ್ಗೆ ಒಂದು ಕನೆಕ್ಷನ್ ಗೊತ್ತಾಗುತ್ತೆ, ತಂತ್ರಸಾರಕ್ಕೂ ಔಷಧಿಗೂ ಏನು ಸಂಬಂಧ ಅಂತ ಹೇಳಿ. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ, ಗಂಧದ ಕಲ್ಲು ಅಂದರೆ ಆ ಒಂದು ಇದು ಏನಪ್ಪ, ಸಾಣೆ ಕಲ್ಲು, ಗಂಧ ತೆಕ್ಕೊಳ್ತೀರಲ್ಲ, ಆ ಒಂದು ಗಂಧ ತೆಗೆತಕ್ಕಂಥ ಕಲ್ಲು, ಸಾಣೆ ಕಲ್ಲು, ಅದನ್ನು ತೆಗೆದುಕೊಳ್ತಕ್ಕಂಥದ್ದು, ಅಲೋವೆರಾ ಹಾಕ್ಕೊಳ್ತಕ್ಕಂಥದ್ದು, ತಾವು ಪೂಜೆ ಮಾಡಿರ್ತಕ್ಕಂಥ ಅಪ್ಪಟ ಶ್ರೀಗಂಧ ಮತ್ತು ಅಲೋವೆರಾ, ಅದಾದ ಮೇಲೆ ಗರಿಕೆ, ಇನ್ನು ಅದಾದಮೇಲೆ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಆದಮೇಲೆ ಒಂದು ಸ್ವಲ್ಪ ಬಾದಾಮಿ, ಇದೆಲ್ಲವೂ ಕೂಡ ಆದಮೇಲೆ ಇದೆಲ್ಲವನ್ನು ಸಂಪೂರ್ಣವಾಗಿ ನೀಟಾಗಿ ಒಂದು ಪೇಸ್ಟನ್ನು ಮಾಡ್ಕೊಳ್ಬೇಕು. ತೆಯ್ಬೇಕು, ಗಂಧದ ಕಲ್ ಮೇಲೆ ತೆಗೆದುಬಿಟ್ಟು ಪೇಸ್ಟನ್ನು ಮಾಡ್ಕೊಳ್ಬೇಕು. ಒಂದು ಗಂಧ ರೆಡಿ ಆಗುತ್ತೆ. ಆ ಗಂಧವನ್ನು ಹಾಗೆ ಇಟ್ಕೊಳ್ಬೇಕು, ಅದನ್ನು ಹಾಗೆ ಇಟ್ಕೊಳ್ಳಿ. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದೇ ಮೂಲ ಮೇಯ್ನು. ಏನು ಮಾಡಬೇಕು, ಅಲೋವೆರಾ, ಗರಿಕೆ, ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ, ಜಾಜಿಕಾಯಿ ಗೊತ್ತಲ್ಲ ಅದು, ಬಾದಾಮಿ, ಅರಿಶಿಣ, ಇದಿಷ್ಟನ್ನು ಏನು ಮಾಡ್ತೀರಿ, ನೀಟಾಗಿ ಗಂಧದ ಕಲ್ ಮೇಲೆ ತೆಗೆದು ಒಂದು ಪೇಸ್ಟನ್ನು ಮಾಡಿ ರೆಡಿ ಇಟ್ಕೊತೀರಿ. ಒಂದು ಇದು ಸ್ಟೆಪ್ ರೆಡಿ ಅಂದರೆ ಒಂದು ಹಂತ ರೆಡಿ ಆಯ್ತು ಅಲ್ಲಿಗೆ. ಈಗ ತಾವೇನು ಮಾಡ್ತೀರಿ ಅಂದರೆ, ಎಳ್ನೀರು, ಚೆನ್ನಾಗಿರುವಂಥ ಎಳ್ನೀರು ತೊಗೊಂಬಂದು ನೀಟಾಗಿ ಮುಖ ತೊಳ್ಕೊಂಡು ತಾವೇನು ಮಾಡ್ತೀರಿ, ಮೊದಲನೇದಾಗಿ ಸಾಸಿವೆ ಎಣ್ಣೆ, ನಾನೇನು ಹೇಳಿದ್ದೆ ಆ ಒಂದು ಸಾಸಿವೆ ಎಣ್ಣೆನ ಎಲ್ಲಿ ಮುಖದ ಮೇಲೆ ಬಂಗಿದೆಯೋ ಆ ಜಾಗದಲ್ಲಿ ಸ್ವಲ್ಪ ಹಚ್ಕೊಂಡು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ತಕ್ಕಂಥದ್ದು. ನಿಮ್ಮ 2 ಬೆರಳಲ್ಲಿ ಈ ರೀತಿ ಇಟ್ಕೊಂಡು ಆ ಒಂದು ಜಾಗದಲ್ಲಿ ಎಲ್ಲಿ ಇದೆಯೋ ಅಲ್ಲಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡ್ತಕ್ಕಂಥದ್ದು. ಒಂದು 10 ನಿಮಿಷನೂ ಕೈ ಆಡಿಸ್ಕೊಂಡು ಮಸಾಜ್ ಮಾಡಿ ಅಂತ ಹೇಳ್ತಾ ಇಲ್ಲ. 10 ನಿಮಿಷ ತಾವು ಕೈ ಆಡಿಸ್ಕೊಂಡು ಮಸಾಜ್ ಮಾಡಿಬಿಟ್ರೆ ನಿಮ್ಮ ಕೈ ನೋವು ಬಂದು ಆಮೇಲೆ ನೆಕ್ಸ್ಟ್ ಮುಂದಿನ ಸ್ಟೆಪ್ಪಿಗೆ ಹೋಗೋ ಕಷ್ಟ. 10 ನಿಮಿಷ ಬೇಡ, ಒಂದು 2 ನಿಮಿಷಗಳ ಕಾಲ ನೀಟಾಗಿ ಮಸಾಜ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಿ. ಆ ಸಾಸಿವೆ ಎಣ್ಣೆ ಎಲ್ಲ ಒಂದು ಆ ಒಂದು ಸಮಸ್ಯೆ ಇರೋ ಜಾಗದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿ ಹೀರ್ಕೊಂಡಾದ್ಮೇಲೆ ಪನ್ನೀರು ಅಂದರೆ ತಾವು ಡೈರಿ ಪ್ರಾಡಕ್ಟ್ ಬರುತ್ತಲ್ಲ, ಪನ್ನೀರ್ ಅಂದರೆ ಹಾಲಿನಿಂದ ಬರೋ ಪನ್ನೀರು ಅದಲ್ಲ. ಪನ್ನೀರ್ ಅಂದರೆ ಅಂದರೆ ನೀರು ಬರುತ್ತೆ, ಜಲ ಬರುತ್ತೆ, ಪನ್ನೀರ್ ಅಂತ ಕೇಳಿದ್ರೆ ಕೊಡ್ತಾರೆ. ಅದು ಒಂದು ವೇಳೆ ಅದು ಸಿಕ್ಕರೆ ಸಂತೋಷ, ಇಲ್ಲ ಅಂದರೆ ತಾವೇನು ಮಾಡ್ತೀರಿ, ರೋಸ್ ವಾಟರ್ ತಮ್ಮೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ.
ಅದನ್ನು ತೆಗೆದುಕೊಳ್ತಕ್ಕಂಥದ್ದು, ಗುಲಾಬಿ ಜಲ, ಗುಲಾಬಿ ನೀರು, ಅದನ್ನು ತೊಗೊಂಡು ಸಂಪೂರ್ಣವಾಗಿ ನೀಟಾಗಿ ಮುಖ ತೊಳ್ಕೊಳ್ಬೇಕು. ಇದಾದ್ಮೇಲೆ ತಾವೇನು ಮಾಡ್ತೀರಿ, ಆಲೂಗಡ್ಡೆನ ಹಚ್ಕೊಂಡು 2 ಪೀಸ್ ಮಾಡಿಕೊಂಡು ಈ ಕೈಲೊಂದು ಇಟ್ಕೊಂಡು ಎಲ್ಲಿ ಸಮಸ್ಯೆ ಇದೆಯೋ ಆ ಜಾಗದಲ್ಲಿ ಆಲೂಗಡ್ಡೆ ತೊಗೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು, ಹಚ್ಕೋಬೇಕು ಆಲೂಗಡ್ಡೆನ. ಈ ರೀತಿ ಮಸಾಜ್ ಮಾಡ್ಕೊಳ್ಬೇಕು. ಇದನ್ನೊಂದು 5 ನಿಮಿಷ ಬಿಡಿ. 5 ನಿಮಿಷ ಬಿಟ್ಟಾದಮೇಲೆ ಮತ್ತೆ ಅದೇ ರೋಸ್ ವಾಟ್ರಿಂದ ಮುಖ ತೊಳ್ಕೊಳ್ಳಿ. ಈಗ ತಾವು ಮಾಡಬೇಕಾಗಿರ್ತಕ್ಕಂಥದ್ದೇನಪ್ಪ, ಫೈನಲ್ ಸ್ಟೆಪ್ಪು ಗಂಧ. ಭಗವಂತನನ್ನು ಪ್ರಾರ್ಥನೆ ಮಾಡಿ, ತಾಯಿ ಮಹಾಲಕ್ಷ್ಮಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಆ ಒಂದು ಗಂಧವನ್ನು ಹಚ್ಕೊಂಡು 1 ಅವರ್ ಬಿಟ್ಬಿಡಿ. 1 ಅವರ್ ಬಿಟ್ಬಿಡ್ಬೇಕು. ಅದಾದಮೇಲೆ ಮತ್ತೆ ಎಳ್ನೀರಿಂದ ಮುಖ ತೊಳ್ಕೋಬೇಕು. ಇದು ಸಂಪೂರ್ಣ ಪ್ರೊಸೀಜರ್, ಅಂದರೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ಈಗ ಮತ್ತೊಂದು ವಿಚಾರ ಹೇಳ್ತೀನಿ, ಇದನ್ನು ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಳ್ಳಿ. ಏನಪ್ಪ ಅಂದರೆ, ಏನೇ ಔಷಧಿಗಳು ನಾವು ತಿಳಿಸ್ಕೊಳ್ಳಿ, ಅದನ್ನೆಂಥ ಔಷಧಿಗಳಾಗಲಿ, ಒಂದು ಲೇಪನ ಮಾಡ್ತಕ್ಕಂಥ ವಿಚಾರ ಬಂದಾಗ, ಇಲ್ಲ ನಿಮ್ಮ ಮುಖದ ಮೇಲೆ ಹಾಕಬೇಕು ಆ ಒಂದು ಔಷಧಿ, ಮುಖದ ಮೇಲೆ ಇರ್ತಕ್ಕಂಥ ಸಮಸ್ಯೆ, ಪಿಂಪಲ್ಗೋ ಟ್ಯಾನ್ಗೋ ಮುಖದಲ್ಲಿರ್ತಕ್ಕಂಥ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೋ ನಾವೇನೇ ಔಷಧಿಗಳನ್ನು ತಿಳಿಸ್ಕೊಡ್ಲಿ, ಆಯುರ್ವೇದವೋ ಇಂಗ್ಲೀಷ್, ನಾವು ಇಂಗ್ಲೀಷ್ ಅಂತ ತಿಳಿಸ್ಕೊಡೋದೇ ಇಲ್ಲ, ನಾವು ತಿಳಿಸ್ಕೊಡೋದೇ ಆಯುರ್ವೇದದ ಔಷಧಿ ಆದ್ರೂ ಕೂಡ ಒಬ್ಬೊಬ್ಬರ ಆ ಒಂದು ಚರ್ಮದ ಆ ಒಂದು ಪರಿಸ್ಥಿತಿ ಬೇರೆ ರೀತಿಯೇ ಇರುತ್ತೆ. ಒಬ್ಬೊಬ್ಬರ ಚರ್ಮದ ಆ ಒಂದು ಹಾವಭಾವಗಳೇ ಬೇರೆ ಇರುತ್ತೆ. ಎಲ್ಲರೂ ಕೂಡ ಒಂದೇ ರೀತಿ ಚರ್ಮ ಇರೋದಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ. ಆದರೆ ಅದಕ್ಕೋಸ್ಕರ ತಾವು ಮೊದಲನೇದಾಗಿ ಏನು ಮಾಡ್ಬೇಕಂದ್ರೆ, ಸ್ವಲ್ಪ ಆ ಒಂದು ಔಷಧಿಯ ದ್ರವ್ಯವನ್ನು ತಗೊಂಡು ನಿಮ್ಮ ಕೈಗೆ ಹಚ್ಕೊಳ್ಬೇಕು. ನಿಮ್ಮ ಕೈಗೆ ಹಚ್ಕೊಂಡು ನಿಮ್ಮ ಕೈಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು ಒಂದು ಸ್ವಲ್ಪ ಹೊತ್ತಾದಮೇಲೆ ನಿಮಗೇನಾದರೂ ಕೆರೆತನೋ ಇಚ್ಚಿಂಗೋ, ಅಂದರೆ ಕೆರೆತ ಅಂದರೆ ಇಚ್ಚಿಂಗೋ ಎರಡೂ ಒಂದೇ, ಕೆರೆತನೋ ಉರಿನೋ ಏನಾದರೂ ಆದರೆ, ಇಲ್ಲಾಂದರೆ ಬೇರೆ ಏನಾದರೂ ಸಮಸ್ಯೆಗಳಾದರೆ ಅದನ್ನು ನಿಲ್ಲಿಸಿ. ಅದಕ್ಕೆ ಬೇರೆ ಏನು ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿ ತಿಳ್ಕೊಳ್ಳೋಣ. ಆದರೆ ಏಕಾಏಕಿ ನಾನು ಹೇಳ್ದೆ ಅಂದ್ಬಿಟ್ಟು ತಾವು ರೆಡಿ ಮಾಡ್ಕೊಂಡು ಮುಖಕ್ಕೆ ಹಚ್ಕೊಂಡು ಅದೇನಾದರೂ ಮತ್ತೆ ಬೇರೆ ಸಮಸ್ಯೆ ಆಗೋ ಥರದ್ದು ಬೇಡ. ಅದಕ್ಕೋಸ್ಕರ ಮೊದಲೇ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ, ದೇಹಕ್ಕೆ ಹಚ್ಕೊಳ್ಳೋದೋ ಇಲ್ಲ ಕೈಗೋ ಕಾಲ್ಗೋ ಹಚ್ಕೊಳ್ಳೋದೋ, ಅದನ್ನು ತಾವೊಂದು ವಸ್ತ್ರವನ್ನು ಹಾಕ್ಕೊಳ್ತೀರಿ, ಧರಿಸ್ತೀರಿ, ಅದನ್ನು ಮತ್ತೆ ಅದು ಕ್ಯೂರ್ ಆಗೋವರೆಗೂ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಇರುತ್ತೆ. ಆದರೆ ಮುಖಕ್ಕೇನಾದರೂ ಹಚ್ಕೊಂಡು ಹೆಚ್ಚು ಕಡಿಮೆ ಆಯಿತು ಅಂದರೆ ಕಷ್ಟ ಅಲ್ವಾ? ನಾನು ಏನೇ ಔಷಧಿನ ತಿಳಿಸ್ಕೊಡ್ಬೋದು, ಅದನ್ನೆಷ್ಟೇ ಎಕ್ಸ್ಪೀರಿಯನ್ಸ್ ಆಗಿ ಅನುಭವ ಆಗಿ ನಾನು ಔಷಧಿನ ತಿಳಿಸ್ಕೊಟ್ಟಿರ್ಬೋದು, ಆದ್ರೂ ಕೂಡ ಎಲ್ಲೋ ಒಂದು ಕಡೆ ನಾವು ಯಾವ ಒಂದು ವಿಚಾರವನ್ನು ಕೂಡ ಅದನ್ನು ಹಾಗೆ ಬೀಳ್ಗಳೆಯೋದು ಬೇಡ. ಅದನ್ನು ನೀಟಾಗಿ ಫಸ್ಟು ಉಪಯೋಗಿಸೋಣ, ಕೈ ಮೇಲೆ ಹಾಕ್ಕೊಳ್ಳೋಣ, ನೋಡೋಣ ನಿಮ್ಮ ಸ್ಕಿನ್ನಿಗೆ ಸೆಟ್ ಆಗುತ್ತಾ. ನೀವು ಕೈ ಮೇಲೆ ಹಾಕ್ಕೊಳ್ಳಿ ಆದ್ರೂ ಕೂಡ ನೋಡಿ, ಈ ಭಾಗದಲ್ಲಿ ಹಾಕ್ಕೊಳ್ಳಿ, ಈ ಭಾಗ ಸ್ವಲ್ಪ ಸಾಫ್ಟ್ ಆಗಿರುತ್ತೆ ನಿಮ್ಮ ಸ್ಕಿನ್ಗೂ, ಅಂದರೆ ನಿಮ್ಮ ಮುಖದ ಮೇಲೆ ಇರ್ತಕ್ಕಂಥ ಚರ್ಮನು ಇದೂ ಒಂದು ರೀತಿ ಅಷ್ಟೇ ಒಂದು ಮೃದು ಸ್ವಭಾವ ಇರತಕ್ಕಂಥ ಜಾಗನೇ. ಅದಕ್ಕೋಸ್ಕರ ಇಲ್ಲಿ ಹಾಕ್ಕೊಂಡು ನೋಡಿ, ಇಲ್ಲೇನಾದರೂ ಬದಲಾವಣೆಗಳು ಗೊತ್ತಾದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ, ಏನು ಸಮಸ್ಯೆ ಇಲ್ಲ, ಪರವಾಗಿಲ್ಲ, ನಮಗಿರ್ತಕ್ಕಂಥ ಸಮಸ್ಯೆಗಳು ದೂರ ಆಗುವಂಥ ಲಕ್ಷಣಗಳು ನಮಗೆ ಕಾಣಿಸ್ತಾ ಇದೆ ಅಂದರೆ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಕೆರೆತಗಳಾಗಲಿ, ಉರಿತ, ಅದು ಯಾವುದೂ ಕೂಡ ಆಗೋದಿಲ್ಲ. ಇಲ್ಲ ಅದರ ಗುಳ್ಳೆ ಎದ್ದೇಳತಕ್ಕಂಥದ್ದಾಗಲಿ, ಅಲರ್ಜಿ ಆಗ್ತಕ್ಕಂಥದ್ದಾಗಲಿ, ಇದು ಯಾವುದೂ ಕೂಡ ಆಗಿಲ್ಲ ಅಂದರೆ ತಗೊಳ್ಳಿ, ಯುವರ್ ಫಿಟ್ ಆ್ಯಂಡ್ ಫೈನ್ ಅಂದರೆ ನೀವು ಈಸಿಯಾಗಿ ಅದನ್ನು ಉಪಯೋಗಿಸ್ಕೊಳ್ಬೋದು. ರೆಡಿ ಟು ಯೂಸ್. ಅದನ್ನು ನೀಟಾಗಿ ಅಲ್ಲಿರ್ತಕ್ಕಂಥ ಔಷಧಿನ ನಿಮ್ಮ ಮುಖದ ಮೇಲೆ ಹಚ್ಕೊಳ್ಬೋದು. ಹಚ್ಕೊಂಡು 1 ಅವರ್ ಆದಮೇಲೆ ಆ ಎಳ್ನೀರಿಂದ ತಾವು ಮುಖವನ್ನು ತೊಳ್ಕೊಳ್ಬೇಕು. ಇಷ್ಟು ಕೆಲಸ ನೋಡಿ. ಮೊದಲು ತಂತ್ರ, ಆಮೇಲೆ ಮಂತ್ರ, ಆಮೇಲೆ ಯಂತ್ರ, ಆಮೇಲೆ ಔಷಧಿ. ಇದಿಷ್ಟನ್ನು ತಾವು ಪಾಲಿಸ್ಬಿಟ್ರೆ ಬಂಗಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಆದಷ್ಟು ಬೇಗ ತ್ವರಿತ ಉಪಶಮನ ಅಂತಲೇ ಹೇಳ್ಬೋದು. ಆದರೆ ಒಂದಿಷ್ಟು ಬಾರಿ ಏನಾಗೋಗುತ್ತೆ ಅಂದರೆ, ಯಾರು ಬಂಗನ್ನು ಬಂದಿರತಕ್ಕಂಥವ್ರಿಗೆ ಒಬ್ಬೊಬ್ಬರಿಗೆ 3 ತಿಂಗಳಿಗೆ ಹೋಗುತ್ತೆ, ಒಬ್ಬೊಬ್ರಿಗೆ 7 ತಿಂಗಳಿಗೆ ಹೋಗುತ್ತೆ, ಒಬ್ಬೊಬ್ರಿಗೆ 1.5 ವರ್ಷಕ್ಕೆ ಹೋಗುತ್ತೆ, ಒಬ್ಬೊಬ್ರಿಗೆ 5 ವರ್ಷಕ್ಕೆ ಹೋಗುತ್ತೆ, ಒಬ್ಬೊಬ್ರಿಗೆ 15 ವರ್ಷ ಆದರೂ ಹೋಗೋದಿಲ್ಲ. ಅದರೆಲ್ಲ ಗ್ರಹಗತಿಗಳ ಸಮಸ್ಯೆ. ಅದಕ್ಕೋಸ್ಕರ ಬಂದಿದೆ ಬಿಡಪ್ಪ, ಅದಕ್ಕೇನೋ ನಾವೇನೋ ಕ್ರೀಮ್ ಬರುತ್ತೆ, ಹಚ್ಕೊಂಡ್ವಿ, ಮುಖಕ್ಕೆ ಹಚ್ಕೊಂಡ್ವಿ, ಇಲ್ಲಿ ಹಚ್ಕೊಂಡ್ವಿ, ಅಲ್ಲಿ ಹಚ್ಕೊಂಡ್ವಿ, ಹೋಗುತ್ತೆ ಬಿಡಪ್ಪ ಅಂತ ಹೇಳ್ತಾವೆ. ದುಡ್ಡು ಮೆಡಿಕಲ್ ಸ್ಟೋರನ್ನು ಉದ್ಧಾರ ಮಾಡ್ತಾ ಇರಬೇಕು, ಆ ಕ್ರೀಮ್ ತರ್ತಾ ಇರಬೇಕು, ಮೆಡಿಕಲ್ ಸ್ಟೋರನ್ನು ಉದ್ಧಾರ, ಈ ಕಡೆ ಕ್ರೀಮ್ ಮಾಡ್ತಕ್ಕಂಥ ತಯಾರು ಮಾಡ್ತಕ್ಕಂಥವ್ರು ಅವ್ರ ಫ್ಯಾಕ್ಟ್ರಿ ಅವರು ಉದ್ಧಾರ. ನಿಮ್ಮ ಹಣದ ನಿಮ್ಮ ಜೇಬಿನಲ್ಲಿರ್ತಕ್ಕಂಥ ಕಾಸು ಅದು ನಿರಾಧಾರವಾಗಿ ಹೋಗ್ತಾ ಇರುತ್ತದೆ. ಆದರೆ ನಿಮ್ಮ ಸಮಸ್ಯೆ ಮಾತ್ರ ಕ್ಲಿಯರ್ ಆಗಲ್ಲ. ಯಾವಾಗ ಕ್ಲಿಯರ್ ಆಗುತ್ತೆ? ಮೊದಲನೇದಾಗಿ ಆಗಿರ್ತಕ್ಕಂಥ ಸಮಸ್ಯೆ ಏನಪ್ಪ? ಗ್ರಹಗತಿಗಳ ಸಮಸ್ಯೆ. ಕುಜನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ಶನಿ ಪರಮಾತ್ಮ, ರಾಹು ಪರಮಾತ್ಮ, ಕುಜ
ಕುಜಗ್ರಹ, ಶನಿಗ್ರಹ, ರಾಹುಗ್ರಹ ಇವು 3 ಗ್ರಹದಲ್ಲಿ ವ್ಯತ್ಯಾಸ ಆದಾಗ ಭಂಗ ಬರುತ್ತೆ ಅಂತ ಹೇಳೋದಲ್ವ. ಅದೇ ರೀತಿ 3 ಗ್ರಹವನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಒಂದು ನವಗ್ರಹ ಶಾಂತಿಯನ್ನು ಮಾಡಿಸಿ, ಅದರಲ್ಲೂ ಬಹಳ ವಿಶೇಷವಾಗಿ ಕುಜಗ್ರಹಕ್ಕೆ, ರಾಹುಗ್ರಹಕ್ಕೆ ಮತ್ತು ಶನಿ ಪರಮಾತ್ಮ ಶನಿಗ್ರಹಕ್ಕೆ ವಿಶೇಷವಾಗಿರತಕ್ಕಂಥ ಶಾಂತಿಯನ್ನು ಸಲ್ಲಿಸಿದ್ದಾದ ನಂತರ ಈ ಒಂದು ಅನುಷ್ಠಾನವನ್ನು ಮಾಡಿದ್ದೇ ಆದರೆ ನೋಡ್ರಪ್ಪ, ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸ ಆದಷ್ಟು ಬೇಗ ಕಡಾಖಂಡಿತವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಇದು ನಿಸ್ಸಂದೇಹವಾಗಿ 100ಕ್ಕೆ 100 ಸತ್ಯ. ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಆದಷ್ಟು ಬೇಗ ಬಂಗಿನ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ. ಮತ್ತೊಮ್ಮೆ ಹೇಳುತ್ತಾ ಇದ್ದೇನೆ, ಈಗ ಇಷ್ಟು ಹೊತ್ತಿನವರೆಗೂ ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ಸವಿಸ್ತಾರವಾಗಿ ತಿಳಿಸಿದೆ. ಆದರೆ ಕೆಲಸ ಏನು ಅನ್ನೋದನ್ನು ಮೊದಲಿಂದ ಅಂತ್ಯದವರೆಗೂ, ಪ್ರಾರಂಭದಿಂದ ಅಂತ್ಯದವರೆಗೂ ಕರೆಕ್ಟಾಗಿ ಹೇಳ್ಬಿಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಮೊದಲನೇದಾಗಿ ಸಾಣೆಕಲ್ಲು ತಗೋತೀರಿ, ಗಂಧ, ಜಾಜಿಕಾಯಿ, ಹುಲ್ಲು ಅಂದರೆ ಯಾವುದು, ಗರಿಕೆ ಮತ್ತು ತಾವೇನು ಮಾಡ್ತೀರಿ, ಅಲೋವೆರಾ, ಅದಾದಮೇಲೆ ಅಪ್ಪಟವಾಗಿರ್ತಕ್ಕಂಥ ಅರಿಶಿನ, ಬಾದಾಮಿ ಇದಿಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀರ. ಒಂದು ದ್ರವ್ಯ ರೆಡಿ ಆಯಿತು. ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಎಳ್ನೀರನ್ನು ತೊಗೊಂಡು ಬನ್ನಿ. ಒಂದು 3 ರಿಂದ 4 ಎಳ್ನೀರು ರೆಡಿ ಇಟ್ಕೊಂಬಿಡಿ. ಎಳ್ನೀರನ್ನು ಒಡೆದು ನೀರನ್ನು ರೆಡಿ ಇಟ್ಕೊಳ್ಳಿ. ಎಳ್ನೀರಲ್ಲಿ ಫಸ್ಟ್ ಮಖ ತೊಳಿರಿ. ಮಖ ತೊಳೆದಿದ್ದಾದಮೇಲೆ ಸಾಸಿವೆ ಎಣ್ಣೆ ತೊಗೊಳ್ಳಿ. ಒಂದು 2 ನಿಮಿಷಗಳ ಕಾಲ ಮಸಾಜ್ ಮಾಡಿ 10 ನಿಮಿಷ ಬಿಟ್ಬಿಡಿ. 10 ನಿಮಿಷ ಬಿಟ್ಟಿದ್ದಾಗಿದ್ದ ತಕ್ಷಣ ಸಾಸಿವೆ ಎಣ್ಣೆ ಕೆಲಸ ಮುಗೀತಾ. ಅದಾದಮೇಲೆ ಪನ್ನೀರು ಅಥವಾ ರೋಸ್ ವಾಟ್ರು, ಗುಲಾಬಿ ನೀರು ಇದೆರಡರಲ್ಲಿ ಮಖ ತೊಳ್ಕೊಳ್ಳಿ. ಮಖ ತೊಳ್ಕೊಂಡಿದ್ದಾದಮೇಲೆ ತಾವೇನು ಮಾಡ್ತೀರಿ, ಆಲೂಗಡ್ಡೆನ 2 ಹೋಳಾಗಿ ಹಚ್ಕೊಳ್ಳಿ. 2 ಹೋಳ ಆಲೂಗಡ್ಡೆ ತೊಗೊಳ್ಳಿ. ನಿಮ್ಮ ಎಲ್ಲಿ ಸಮಸ್ಯೆ ಇದೆಯೋ ಆ ಜಾಗದಲ್ಲಿ ಆಲೂಗಡ್ಡೆ ಹಚ್ಕೊಳ್ಳಿ. ಆಲೂಗಡ್ಡೆ ಹಚ್ಕೊಂಡಿದ್ದಾದಮೇಲೆ ಮತ್ತೆ ಪನ್ನೀರು ಅಥವಾ ಗುಲಾಬಿ ನೀರು ಇದೆರಡರಲ್ಲಿ ಮಖ ತೊಳ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ಸಮಯ ಕೊಟ್ಟು ಇಲ್ಲಿರ್ತಕ್ಕಂಥ ಔಷಧಿಯನ್ನು ಹಚ್ಕೊಂಡು ತಾವು 1 ಅವರ್ ಬಿಟ್ಬಿಡಿ. 1 ಅವರ್ ಬಿಟ್ಟಿದ್ದಾದಮೇಲೆ ಮತ್ತೆ ರೋಸ್ ವಾಟ್ರು, ಪನ್ನೀರಲ್ಲ, ಎಳ್ನೀರಿಂದ ಮಖ ತೊಳ್ಕೊಬೇಕು. ಎಳ್ನೀರಿಂದ ಮಖ ತೊಳ್ಕೊಂಡ್ರೆ ಇದನ್ನು ಒಂದು 9 ಮಂಗಳವಾರ ಈ ಒಂದು ಔಷಧಿಯನ್ನು ಮಾಡಿ ವಾರಕ್ಕೊಂದು 3 ಸತಿನಾದರೂ ಎಳ್ನೀರಲ್ಲಿ ಮಖ ತೊಳ್ಕೊಳ್ಳಿ. ವಾರಕ್ಕೊಂದು 3 ಸತಿ ಎಳ್ನೀರಲ್ಲಿ ಮಖ ತೊಳ್ಕೊಳ್ಳಿ. 9 ಮಂಗಳವಾರ ತಾವು ಈ ಒಂದು ಔಷಧಿಯ ಕ್ರಮ ಮತ್ತು ತಂತ್ರಸಾರ ಇದೆರಡನ್ನೂ ಕೂಡ ಮಾಡ್ಕೊಂಡಿದ್ದೆ ಆದರೆ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಆದಷ್ಟು ಬೇಗ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ತಂತ್ರಸಾರ ಇನ್ನೇನು ದೊಡ್ಡ ವಿಷಯ ಅಲ್ಲ. ಏನು ಹೇಳಿ, ಗೋಮಯದಿಂದ ನೆಲಶುದ್ಧಿ, ಒಂದು ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರ, ಒಂದು ವೃತ್ತಾಕಾರ, ಒಂದು ತ್ರಿಕೋಣ, ಮಧ್ಯಭಾಗದಲ್ಲಿ ಆ ಒಂದು ತಾವು ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ಉಪಯೋಗಿಸಿರ್ತೀರಲ್ಲ ಶ್ರೀಗಂಧ, ಅಪ್ಪಟ ಶ್ರೀಗಂಧ, ಅದನ್ನು ಅದರ ತ್ರಿಕೋಣದ ಮಧ್ಯಭಾಗದಲ್ಲಿ ಹಾಕ್ತೀರಿ. ಶ್ರೀ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ ಬರೀತೀರಿ. ಒಂದು ನಿಂಬೆ ಹಣ್ಣನ್ನು ಇಟ್ಕೊಳ್ತೀರಿ. ನಿಂಬೆ ಹಣ್ಣಿನ ಮೇಲೆ ಉಂಗರದ ಬೆರಳಿನಿಂದ ಶ್ರೀ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡ್ತೀರಿ. ಇನ್ನು ನಿಂಬೆಹಣ್ಣು ಆ ಒಂದು ಯಂತ್ರ ಪಕ್ಕಕ್ಕೆ ಇಡ್ತೀರಿ. ಆ ಶ್ರೀಗಂಧವನ್ನು ಮಾತ್ರ ತಾವೇನು ಮಾಡ್ತೀರಿ, ಇಲ್ಲಿ ಔಷಧಿಗೆ ಬಳಸ್ಕೊಳ್ತೀರಿ. ಇಷ್ಟೇ ಕೆಲಸ. ಹೇಳೋದಕ್ಕೆ ಇಷ್ಟೇ, ಮಾಡೋದಕ್ಕೆ ಸ್ವಲ್ಪ ದೊಡ್ಡದಾಗ್ಬೋದು ವಿಚಾರ. ಆದರೆ ಏನು ಯೋಚನೆ ಮಾಡಿಬಿಡಿ, ತಾವು ಅಚಲ ಪ್ರಾರ್ಥನೆಯನ್ನು ಮಾಡಿ ನಿಶ್ಚಲ ಮನಸ್ಸಿನಿಂದ ಶ್ರದ್ಧಾಭಕ್ತಿಯಿಂದ ಆಸಕ್ತಿಯುಕ್ತರಾಗಿ ಒಂದು ಅನುಷ್ಠಾನವನ್ನು ಮಾಡಿದ್ದೇ ಆದರೆ 100ಕ್ಕೆ 100 ಸತ್ಯ. ಕುಜಗ್ರಹನ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಶಾಂತಿಪಡಿಸಿ ತಾವು ಬಂಗಿನ ಸಮಸ್ಯೆಯಿಂದ ಆದಷ್ಟು ಬೇಗ ದೂರ ಬಡ್ಬೋದು, ಆದಷ್ಟು ಬೇಗ ದೂರ ಆಗ್ಬೋದು. ತಾವು ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತವಾಗಿ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು.